ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಏಪ್ರಿಲ್ 27, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋ ಆಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಶ್ರದ್ಧೆ ಮತ್ತು ಧೈರ್ಯದೊಂದಿಗೆ ದಿನವನ್ನು ಆರಂಭಿಸುವ ಸಾಧ್ಯತೆಗಳಿವೆ. ನಿಮ್ಮ ಆತ್ಮವಿಶ್ವಾಸ ಹಾಗೂ ತೀರ್ಮಾನ ಶಕ್ತಿಯು ನಿಮ್ಮನ್ನು ಮುನ್ನಡೆಸಲಿದ್ದು, ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸು ಸಿಗುವ ಯೋಗವಿದೆ. ಹೊಸ ಕೆಲಸಗಳಿಗೆ ತೊಡಗಲು ಇದು ಉತ್ತಮ ದಿನವಾಗಿದ್ದು, ನಿಮ್ಮ ಚಟುವಟಿಕೆಗಳು ಸಕಾರಾತ್ಮಕ ಫಲಗಳನ್ನು ನೀಡುವ ಸಾಧ್ಯತೆ ಇದೆ. ಆದರೆ ಇಂದಿನ ಭಾನುವಾರದ ಸೂರ್ಯಗ್ರಹದ ಪ್ರಭಾವದಿಂದ ಕೆಲವೊಂದು ಅಹಂಕಾರದ ಅಂಶಗಳು ಬೆಳೆಯಬಹುದೆಂಬ ಎಚ್ಚರಿಕೆ ಇದೆ. ಆಧಿಕ್ಯ ಭಾವನೆ ತಡೆದುಕೊಂಡು ಶಾಂತಿಯುತ ಹಾಗೂ ವಿನಮ್ರವಾಗಿ ನಡೆದುಕೊಳ್ಳುವುದು ಉತ್ತಮ. ಹಳೆಯ ಪ್ರಯತ್ನಗಳು ಫಲ ನೀಡುವ ಸೂಚನೆಗಳು ಇವೆ. ಗುರಿಗಳನ್ನು ಸ್ಪಷ್ಟಪಡಿಸಿ ಮುಂದಿನ ಹಂತಗಳಿಗೆ ಯೋಜನೆ ರೂಪಿಸಲು ಇದು ಸರಿಯಾದ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ, ಇವತ್ತು ಉದ್ಯೋಗದಲ್ಲಿ ನಿಮಗೆ ಇಂದು ನವೀನ ಒತ್ತಡಗಳು ಬಂದರೂ ನಿಮ್ಮ ಶಕ್ತಿಯುತ ನಿರ್ವಹಣೆಯಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಬಹುದು. ನಿಮ್ಮ ಗಮನ ಮತ್ತು ಜವಾಬ್ದಾರಿಯು ಉನ್ನತ ಅಧಿಕಾರಿಗಳ ಗಮನ ಸೆಳೆಯುವ ಸಾಧ್ಯತೆ ಇದೆ. ಕೆಲವರು ಮಹತ್ವಪೂರ್ಣ ಯೋಜನೆಗಳಿಗೆ ನೇಮಕಾಗಬಹುದು ಅಥವಾ ಹೊಸ ಜವಾಬ್ದಾರಿಗಳನ್ನು ಹೊತ್ತೊಯ್ಯುವ ಯೋಗವಿದೆ. ಇದು ನಿಮ್ಮ ವೃತ್ತಿ ಬೆಳವಣಿಗೆಯತ್ತ ಮುನ್ನಡೆಯುವ ಹೆಜ್ಜೆಯಾಗಿದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರು ಇಂದು ಉತ್ತಮ ಮಾಹಿತಿಗಳನ್ನು ಪಡೆಯುವ ಸಾಧ್ಯತೆ ಇರುತ್ತದೆ. ಆದರೆ ತೀರ್ಮಾನ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ವಿಶ್ಲೇಷಿಸುವುದು ಅತ್ಯಂತ ಅಗತ್ಯ. ಸ್ವತಂತ್ರ ಉದ್ಯಮಿಗಳು ಅಥವಾ ವ್ಯಾಪಾರಸ್ಥರು ಹೊಸ ಒಪ್ಪಂದಗಳ ಕುರಿತು ಚಿಂತನೆ ನಡೆಸಬಹುದು. ವಾಣಿಜ್ಯ ಸಂಬಂಧಿತ ಚರ್ಚೆಗಳು ಲಾಭದಾಯಕವಾಗಬಹುದು, ಆದರೆ ಧೈರ್ಯದಿಂದ ಗಡಿಬಿಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಹಣಕಾಸಿನ ಸ್ಥಿತಿ ಚುರುಕಾಗಿ ನಡೆದು ಹೋಗಬಹುದು. ನಿಮಗೆ ಕೆಲವು ಅಗತ್ಯವಲ್ಲದ ಖರ್ಚುಗಳು ಎದುರಾಗಬಹುದೆಂಬ ಸೂಚನೆ ಇದೆ, ವಿಶೇಷವಾಗಿ ಮನೆ ದಿನಚರಿಯಲ್ಲಿ ಅಥವಾ ಮಿತ್ರಮಂಡಲಿಯಲ್ಲಿ. ಆದ್ದರಿಂದ ಖರ್ಚು ಮಾಡುವ ಮೊದಲು ತಕ್ಕಮಟ್ಟಿನ ತಾಳ್ಮೆ ಅವಶ್ಯಕ. ಹೆಚ್ಚುವರಿ ಆದಾಯಕ್ಕೆ ಯೋಗವಿದೆ. ಹಳೆಯ ಸಾಲಗಳು ವಾಪಸ್ ಬರಬಹುದೆಂಬ ಸಾಧ್ಯತೆ ಇದೆ. ಆದರೂ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಇಂದು ಅದು ಮುಕ್ತಾಯಗೊಳ್ಳದಿರುವುದು ಉತ್ತಮ. ಖಾಸಗಿ ಸಾಲ ಅಥವಾ ಬಡ್ಡಿದರದ ವ್ಯವಹಾರಗಳಿಗೆ ದೂರವಿರುವುದು ಬುದ್ಧಿಶಾಲಿ ನಡೆ. ನಾಣ್ಯದ ವಿಷಯದಲ್ಲಿ ಹಿರಿಯರ ಸಲಹೆ ಮತ್ತು ಅನುಭವವನ್ನು ಆಧರಿಸಿದ ನಿರ್ಧಾರಗಳು ಯಶಸ್ವಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಇಂದು ಚುರುಕು ಪಡುವ ಯೋಗವಿದೆಯಾದರೂ ಮೆದುಳಿನ ಒತ್ತಡ, ತಲೆನೋವು ಅಥವಾ ರಕ್ತದ ಒತ್ತಡವಿಲ್ಲದಂತೆ ಎಚ್ಚರಿಕೆ ಅಗತ್ಯ. ಹೆಚ್ಚು ಹೊತ್ತು ಮೊಬೈಲ್, ಕಂಪ್ಯೂಟರ್ ಬಳಕೆಯಿಂದ ಕಣ್ಣಿನ ಬಿಸಿಮುಷ್ಕರಗಳು ಉಂಟಾಗಬಹುದು. ಈ ಭಾನುವಾರದ ಸೂರ್ಯಗ್ರಹದ ಶಕ್ತಿಯಿಂದಾಗಿ ದೇಹದಲ್ಲಿ ಸ್ವಲ್ಪ ಬಿಸಿ ಮಾಡುವ, ಉರಿಯುವ ಸ್ವಭಾವಗಳಾಗಬಹುದು. ಇದನ್ನು ತಣಿಸಲು ಔಷಧೀಯ ಸ್ನಾನ, ತಾಜಾ ಹಸಿರು ಆಹಾರ ಸೇವನೆ ಹಾಗೂ ಹೆಚ್ಚು ನೀರಿನ ಸೇವನೆ ಶ್ರೇಷ್ಠ. ಶರೀರದ ಎಡಬದಿಯ ಭಾಗಗಳಲ್ಲಿ ತಿವಿತಿವಿ ಅಥವಾ ಸ್ನಾಯುಗಳ ಬಿಕ್ಕಟ್ಟು ಕಂಡುಬಂದರೆ ತಕ್ಷಣ ಗಮನಹರಿಸಿ. ಮನಸ್ಸಿನಲ್ಲಿ ಸದಾ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಆರೋಗ್ಯದ ಸಮತೋಲನಕ್ಕೆ ಮುಖ್ಯ. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಇಂದು ಮನೆಯೊಳಗಿನ ವಾತಾವರಣ ಸುಖಕರವಾಗಿರಬಹುದಾದರೂ ಕೆಲವು ಸಂವೇದನಶೀಲ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಮುಖ್ಯ. ನಿಮ್ಮ ಮಾತುಗಳಲ್ಲಿ ಸತ್ಯವಿದ್ದರೂ ಅದು ತೀವ್ರವಾಗಿ ತೋರಬಹುದಾದ ಪರಿಸ್ಥಿತಿಗಳಿವೆ. ಮಕ್ಕಳೊಂದಿಗೆ ನೀವು ಹೆಚ್ಚು ಸಮಯ ಕಳೆಯುವ ಅವಕಾಶ ಸಿಗಬಹುದು. ಅವರ ವಿಚಾರಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುವುದು ಸಂಬಂಧ ಬಲಪಡಿಸುತ್ತದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಒಳ್ಳೆಯ ಸಂಭಾಷಣೆ ಹಾಗೂ ನಿರ್ಧಾರಗಳ ದಿನವಾಗಿದೆ. ಪಿತೃತುಳಿಗೆ ನಮನ ಸಲ್ಲಿಸುವ, ಹಿರಿಯರ ಸೇವೆ ಮಾಡುವ ದಿನವಿದು. ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ನಿಮ್ಮ ಅನುಪಸ್ಥಿತಿಯಿಂದ ಸಮಸ್ಯೆ ಹೆಚ್ಚು ಆಗದಂತೆ ನೋಡಿಕೊಳ್ಳಿ. ವೀಕ್ಷಕರೇ, ನೀವು ಭಾನುವಾರದ ಸೂರ್ಯಗ್ರಹ ಪ್ರಭಾವದಿಂದಾಗಿ ಧ್ಯಾನ, ಪೂಜೆ ಹಾಗೂ ಜಪ ಇವು ಶ್ರೇಷ್ಠ ಫಲವನ್ನು ನೀಡುವ ಸಮಯ. ನಿಮ್ಮ ಮನಸ್ಸಿಗೆ ಶಾಂತಿ ತರಲು ಇಂದು ಸೂರ್ಯನಾರಾಯಣ ಪೂಜೆ, ಓಂ ಘೃಣಿಹ ಸೂರ್ಯಾಯ ನಮಃ
ಮಂತ್ರವನ್ನು 38 ಅಥವಾ 108 ಬಾರಿ ಜಪಿಸುವುದು ಶ್ರೇಷ್ಠ. ಅರಿಶಿನ ಕಿತ್ತಳೆ ಹೂವಿನ ದೀಪವನ್ನು ಬೆಳಗಿಸಿ ಸೂರ್ಯನಿಗೆ ಅರ್ಪಿಸಿ. ಸ್ನಾನ ಮಾಡುವ ವೇಳೆ ಅರ್ಪಿಸಿದ ಜಪದಿಂದ ದೈಹಿಕ ಶಕ್ತಿ ಮತ್ತು ಮನಸ್ಸಿನ ಶುದ್ಧತೆ ಲಭಿಸುತ್ತದೆ. ಅನಸೂಯೆ ಕೋಪ ಮತ್ತು ತೀಕ್ಷ್ಣ ಮಾತುಗಳಿಂದ ದೂರವಿದ್ದು ಸಹಾನುಭೂತಿಯುಳ್ಳ ನಡೆ ಪ್ರದರ್ಶಿಸುವುದು ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗವಾಗಿದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿಯ ಸಂಕೇತವಾಗಿದೆ. ಇದು ನಾಯಕತ್ವ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ದಿಟ್ಟ ನಿರ್ಧಾರಗಳ ಸಾಮರ್ಥ್ಯವನ್ನು ಉಂಟುಮಾಡುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಇಂದಿನ ಸೂರ್ಯ ಪ್ರಭಾವವನ್ನು ತಣಿಸುವ, ಉತ್ಸಾಹ ಹೆಚ್ಚಿಸುವ ಮತ್ತು ಮನಸ್ಸಿಗೆ ಶಕ್ತಿ ನೀಡುವ ಬಣ್ಣ. ಇಂದು ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ 11 30 ರವರೆಗೆ. ಈ ಸಮಯದಲ್ಲಿ ಪೂಜೆ, ಮಹತ್ವದ ಮಾತುಕತೆ ಅಥವಾ ಆರ್ಥಿಕ ನಿರ್ಧಾರಗಳ ಸಕಾರಾತ್ಮಕ ಫಲವಿದೆ. ನಿಮ್ಮ ಶಕ್ತಿಯ ಪ್ರಮಾಣ ಈ ಹೊತ್ತಿನಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಮನಸ್ಸಿನಲ್ಲಿ ಒಂದು ಪ್ರಬಲ ದೃಢನಿಶ್ಚಯ, ಶಾಂತಿ ಹಾಗೂ ಸ್ಥೈರ್ಯದಿಂದ ದಿನವನ್ನು ಆರಂಭಿಸುತ್ತಾರೆ. ಭಾನುವಾರದ ಸೂರ್ಯನ ಶಕ್ತಿಯ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗುವುದು, ನಿಮ್ಮ ಮಾತುಗಳಿಗೆ ಭಾರವಿರುವುದು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮೂಡುವುದು. ಇಂದು ನಿಮ್ಮ ನೈಜ ಶಕ್ತಿ ಚೇತನವನ್ನು ಒಳಿತಾಗಿ ಬಳಸಿದರೆ ಯಾವುದೇ ಕಾರ್ಯದಲ್ಲೂ ಉತ್ತಮ ಫಲವತ್ತತೆ ಕಾಣಬಹುದು. ಇದು ಹೊಸ ಪ್ರಯತ್ನಗಳಿಗೆ ನಿರ್ಧಾರ ಕೈಗೊಳ್ಳುವ, ಕುಟುಂಬದೊಂದಿಗೆ ಸಮಯ ಕಳೆದಿರುವ ಹಾಗೂ ಗುರು ಹಿರಿಯರ ಆಶೀರ್ವಾದ ಪಡೆದಿರುವ ದಿನ. ದಿನದ ಮೊದಲಾರ್ಧದಲ್ಲಿ ಸಾಂವಿಧಾನಿಕ ಯೋಚನೆಗಳು ಎದ್ದು ಬರುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಕೆಲಸಗಳನ್ನು ಪೂರೈಸಲು ಉತ್ತಮ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ವೃಷಭ ರಾಶಿಯವರಿಗೆ ಇಂದು ಉತ್ಸಾಹ ಹಾಗೂ ಕ್ರಿಯಾಶೀಲತೆ ಹೆಚ್ಚಾಗಿರುವುದರಿಂದ ದೊಡ್ಡ ಹೊಣೆಗಾರಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ನಿರ್ವಹಣಾ ಶೈಲಿಗೆ ಮೆಚ್ಚುಗೆ ತೋರಿಸಬಹುದು. ಕಚೇರಿಯಲ್ಲಿ ಶಿಸ್ತಿನಿಂದ ನಡೆದುಕೊಂಡು ಕಾರ್ಯಕ್ಷಮತೆಯಿಂದ ತೋರಿದರೆ ಮುಂದಿನ ಪ್ರಗತಿಗೆ ದಾರಿಯಾಗಿದೆ. ಸ್ವತಂತ್ರ ವೃತ್ತಿಯಲ್ಲಿರುವ ಅಥವಾ ಸೃಜನಾತ್ಮಕ ಕ್ಷೇತ್ರದಲ್ಲಿ ತೊಡಗಿರುವವರು ಇಂದು ತಮ್ಮ ಕೌಶಲ್ಯವನ್ನು ಹೊಸ ರೀತಿಯಲ್ಲಿ ಹೊರಹಾಕಬಹುದು. ಯಾರು ಉದ್ಯೋಗ ಬದಲಾವಣೆ ಅಥವಾ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ ಅವರು ಇಂದು ಕೆಲವು ಒಳ್ಳೆಯ ಸುದ್ದಿಗಳಿಗೆ ಸಿದ್ಧರಾಗಬಹುದು. ವ್ಯಾಪಾರಿಗಳಿಗಾಗಿ ಇಂದು ಹೊಸ ಗ್ರಾಹಕರ ಸಂಪರ್ಕ, ಲಾಭದ ಚರ್ಚೆಗಳು ಅಥವಾ ಒಂದು ಪ್ರಮುಖ ವ್ಯವಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳುವ ದಿನವಾಗಬಹುದು. ಆದರೆ ಎಲ್ಲ ದಾಖಲಾತಿಗಳನ್ನು ಪರಿಷ್ಕರಿಸಿ ಮುಂದೆ ಸಾಗುವುದು ಸೂಕ್ತ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಹಣಕಾಸಿನಲ್ಲಿ ಇಂದು ನಿತ್ಯದ ಚಟುವಟಿಕೆಗಳಲ್ಲಿ ಸಮತೋಲನ ಇರಿಸಿಕೊಳ್ಳಬೇಕು. ಖರ್ಚು ಉದಾರತೆಯ ನಡುವಿನ ಸರಿಯಾದ ಸಮತೋಲನವನ್ನು ಸಾಧಿಸಿದರೆ ಹಣಕಾಸು ಸ್ಥಿತಿ ಸ್ಥಿರವಾಗಿರುತ್ತದೆ. ಹಳೆಯ ಬಾಕಿ ಹಣದ ಪಾವತಿಗಳು ಬರಬಹುದಾದ ಯೋಗವಿದೆ. ಹಣ ಹೂಡಿಕೆ ಮಾಡುವ ಉದ್ದೇಶವಿದ್ದರೆ ಭಾನುವಾರದ ಕಾರಣದಿಂದ ಉತ್ತಮ ಲಕ್ಷಣಗಳಿವೆ, ವಿಶೇಷವಾಗಿ ಭೂಮಿ, ತೋಟಗಾರಿಕೆ ಅಥವಾ ಕೃಷಿ ಸಂಬಂಧಿತ ಹೂಡಿಕೆಗಳಿಗೆ. ಆದರೆ ಅಪರಿಚಿತ ಯೋಜನೆಗಳಿಗೆ ದೂರವಿರಲಿ. ಕುಟುಂಬದ ಖರ್ಚುಗಳಲ್ಲಿ ಸ್ವಲ್ಪ ಏರಿಕೆ ಸಾಧ್ಯವಿದೆ, ಆದ್ದರಿಂದ ಸಂಯಮ ಹಾಗೂ ಯೋಜಿತ ಖರ್ಚು ಅನಿವಾರ್ಯ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ದೇಹದಲ್ಲಿ ಜಡತನದ ಅನುಭವವಾಗಬಹುದು. ಇದಕ್ಕೆ ನಿವಾರಣೆಯು ನಡಿಗೆ ಅಥವಾ ಯೋಗ, ಪ್ರಾಣಾಯಾಮ. ಹೊಟ್ಟೆ, ಉಸಿರಾಟ ಅಥವಾ ತಲೆಯ ನೋವು ಇತ್ಯಾದಿಗಳಿಗೆ ಇಂದು ಎಚ್ಚರಿಕೆ ಅಗತ್ಯ. ಉತ್ತರಾಹ್ನದಿಂದ ಶಕ್ತಿಯ ಮಟ್ಟ ಸ್ವಲ್ಪ ಕುಗ್ಗುವ ಸಾಧ್ಯವಿದೆ, ಆದ್ದರಿಂದ ಹೆಚ್ಚು ಕೆಲಸವನ್ನು ಬೆಳಿಗ್ಗೆಯಲ್ಲಿಯೇ ಪೂರೈಸುವುದು ಉತ್ತಮ. ಆರೋಗ್ಯಕರ ಆಹಾರ ಸೇವನೆ, ಹೆಚ್ಚು ನೀರು ಸೇವನೆ ಮತ್ತು ವಿಶ್ರಾಂತಿ ಅಗತ್ಯ. ಸೂರ್ಯನ ಪ್ರಭಾವದಿಂದ ದೇಹದ ಆಂತರಿಕ ಶಕ್ತಿ ಜಾಗೃತವಾಗುವ ದಿನವದು, ಆದ್ದರಿಂದ ಸೂರ್ಯ ದರ್ಶನ ಅಥವಾ ಸೂರ್ಯ ನಮಸ್ಕಾರದಿಂದ ಉತ್ತಮ ಫಲ. ಮತ್ತೆ ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳಲ್ಲಿ ಈ ಭಾನುವಾರವು ಕುಟುಂಬದೊಂದಿಗೆ ಸಮಯ ಕಳೆದಿರುವ ಶ್ರೇಷ್ಠ ದಿನವಾಗಿದೆ. ಮಕ್ಕಳೊಂದಿಗೆ ಆಟ, ಪಾಠ ಅಥವಾ ತೋಟದ ಕೆಲಸದಲ್ಲಿ ತೊಡಗಿದರೆ ನೆಮ್ಮದಿ ಉಂಟಾಗುತ್ತದೆ. ಪತ್ನಿ ಪತಿ ಸಹಿತ ಹೊಸ ಯೋಜನೆಗಳ ಬಗ್ಗೆ ಚರ್ಚೆ ಶುಭ. ಪರಸ್ಪರ ಗೌರವ ಹಾಗೂ ಸಹಾನುಭೂತಿ ಇಂದಿನ ಸಂಬಂಧಗಳಿಗೆ ಜೀವಜಲವಾಗಿರುತ್ತದೆ. ಹಿರಿಯರ ಆಶೀರ್ವಾದ ಪಡೆಯಲು ಮತ್ತು ಅವರ ಸೇವೆ ಮಾಡಲು ಇಂದು ಉತ್ತಮ ದಿನ. ಕುಟುಂಬದೊಂದಿಗಿನ ಭೋಜನ, ಪ್ರಾರ್ಥನೆ ಇತ್ಯಾದಿ ಮನಸ್ಸನ್ನು ತಣ್ಣಗಿಸುವು. ವೀಕ್ಷಕರೇ, ನೀವು ಈ ಭಾನುವಾರದ ಸೂರ್ಯಗ್ರಹದ ಪ್ರಭಾವವನ್ನು ಧರ್ಮಾಚರಣೆಯಿಂದ ಶ್ರೇಷ್ಠವಾಗಿ ಬಳಸಿಕೊಳ್ಳಿ. ಸೂರ್ಯನ ಮಂತ್ರ ಜಪ, ಸೂರ್ಯ ದರ್ಶನ, ಜಾಗೃತ ಧ್ಯಾನದಿಂದ ಆಂತರಿಕ ಬೆಳಕು ಮೂಡುತ್ತದೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಎಂಬ ಸೂರ್ಯ ಮಂತ್ರವನ್ನು 108 ಬಾರಿ ಜಪಿಸಿ. 60 ಕಾಲು ವೇಳೆಗೆ ಪವಿತ್ರ ನದಿ ಜಲ ಅಥವಾ ಕುಂಜಲದ ಜಲದಿಂದ ಸ್ನಾನ ಮಾಡಿ ತಾಮ್ರಪಾತ್ರೆಯಲ್ಲಿ ನೀರು ತುಂಬಿಸಿ ತಿಲ ಅರ್ಪಿಸಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಶುಭ.
ಬಡವರಿಗೆ ಗೋಧಿ, ಸಕ್ಕರೆ ಅಥವಾ ಎಣ್ಣೆ ದಾನ ಮಾಡುವುದು ಸೂರ್ಯನ ಅನುಗ್ರಹಕ್ಕಾಗಿ ಉತ್ತಮ. ಅದೃಷ್ಟದ ಸಂಖ್ಯೆ 1. ಸೂರ್ಯನ ಶಕ್ತಿ ಪ್ರತೀಕವಾದ ಈ ಸಂಖ್ಯೆ ಇಂದು ಹೊಸ ಪ್ರಾರಂಭ, ಆತ್ಮವಿಶ್ವಾಸ ಹಾಗೂ ಅಧಿಕಾರದ ಸಂಕೇತ. ಈ ಸಂಖ್ಯೆಯ ಸ್ಪಂದನ ನಿಮ್ಮ ಮನಸ್ಸನ್ನು ಉಜ್ವಲಗೊಳಿಸುತ್ತದೆ. ಅದೃಷ್ಟದ ಬಣ್ಣ ಕೇಸರಿ. ಇದು ಸೂರ್ಯನ ತೇಜಸ್ಸಿಗೆ ಸಮನಾದ ಬಣ್ಣ. ಇದು ಧೈರ್ಯ, ಸಂತೋಷ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪಿನಿಂದ ಅಥವಾ ಪುಷ್ಪಗಳಿಂದ ಪೂಜೆಯಿಂದ ನಿಮ್ಮ ದೇಹ ಮನಕ್ಕೆ ಶಕ್ತಿ ತುಂಬುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಆರಾಧನೆ, ಕುಟುಂಬ ಚಟುವಟಿಕೆಗಳು ಅಥವಾ ವ್ಯಾಪಾರ ಚರ್ಚೆಗಳಿಗೆ ಅನುಕೂಲಕರ. ದೇವತಾ ಅನುಗ್ರಹ ಹಾಗೂ ಶಕ್ತಿಯ ಉತ್ತುಂಗದಲ್ಲಿ ಇರುವುದು ಈ ಸಮಯದಲ್ಲಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆ, ಚುರುಕುತನ ಹಾಗೂ ಮಾತಿನ ಸಾಮರ್ಥ್ಯದಿಂದ ಇತರರನ್ನು ಪ್ರಭಾವಿತಗೊಳಿಸುವ ದಿನವಿದು. ಭಾನುವಾರದ ಸೂರ್ಯನ ಪ್ರಭಾವ ಮತ್ತು ಬುದ್ಧಿಗ್ರಹದ ಸಾನ್ನಿಧ್ಯದಿಂದ ನಿಮ್ಮ ತಾಳ್ಮೆ, ತೀಕ್ಷ್ಣತೆ ಹಾಗೂ ವಿವೇಕವು ಕಾರ್ಯಕ್ಷಮತೆಯಲ್ಲಿ ಬೆಳಕು ಚೆಲ್ಲುತ್ತವೆ. ಈ ದಿನ ನೂತನ ಬುದ್ಧಿಕುಶಲತೆಗೆ ಅವಕಾಶ ಕಲ್ಪಿಸುವ ದಿನ. ನಿಮ್ಮ ಆಂತರಿಕ ಚಿಂತನೆಗಳು ಹಾಗೂ ಲೋಕದ ಓರೆಯ ಅಭಿಪ್ರಾಯಗಳ ನಡುವೆ ಸಮತೋಲನ ಸಾಧಿಸಬೇಕು. ಒತ್ತಡದ ಸಂದರ್ಭದಲ್ಲೂ ಸ್ಪಷ್ಟವಾಗಿ ಮಾತನಾಡುವುದು ಇಂದು ನಿಮಗೆ ಯಶಸ್ಸು ತರುತ್ತದೆ. ಇತ್ತೀಚಿನ ದಿನಗಳಲ್ಲಿ ವಿಸ್ತರಿಸದಿದ್ದ ಸಂಬಂಧಗಳನ್ನು ಪುನಃ ಸಜೀವಗೊಳಿಸಲು ಈ ದಿನ ಉತ್ತಮ. ಅಲ್ಪ ಸಮಾಧಾನ, ಸ್ವಲ್ಪ ಸಮಯದ ಶಾಂತಿ, ಹೊಸ ಪ್ರೇರಣೆಯ ಬೀಜ ಬಿತ್ತುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಶ್ರಮದ ಫಲ ವ್ಯಕ್ತವಾಗುವ ಯೋಗವಿದೆ. ನಿಮ್ಮ ಚುರುಕುತನ ಹಾಗೂ ಸರಿಯಾದ ಸಮಯದಲ್ಲಿ ನೀಡುವ ಸಲಹೆಗಳು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹೆಚ್ಚಿನ ಜವಾಬ್ದಾರಿಗಳು ಹಾಗೂ ಹೊಸ ಪ್ರಾಜೆಕ್ಟುಗಳನ್ನು ಕೈಗೊಳ್ಳಲು ಇದು ಸರಿಯಾದ ಸಮಯ. ಪತ್ರಿಕೆಯ ಅಥವಾ ಮಾಹಿತಿ ಮಾಧ್ಯಮಗಳೊಂದಿಗೆ ಕೆಲಸ ಮಾಡುವವರಿಗೆ ಸ್ಪಷ್ಟತೆ ಮತ್ತು ಸಂವಹನ ಕೌಶಲ್ಯದಿಂದ ಯಶಸ್ಸು ದೊರೆಯುವ ಸಾಧ್ಯತೆ ಇದೆ. ವರ್ಗಾವಣೆಯ ಯೋಗವಿದ್ದವರು ನಿರ್ಣಯ ತೆಗೆದುಕೊಳ್ಳಲು ಇದು ಸೂಕ್ತ ದಿನವಲ್ಲ. ಇನ್ನಷ್ಟು ಮಾಹಿತಿಯ ಬೆಳಕು ಬರುವವರೆಗೆ ಕಾಯುವುದು ಉತ್ತಮ. ಉದ್ಯಮಿಗಳಿಗೆ ಇಂದಿನ ದಿನ ಗ್ರಾಹಕರ ನಂಬಿಕೆ ಗಳಿಸುವ ಮತ್ತು ಹೊಸ ಸೇವೆಗಳ ಪರಿಚಯಕ್ಕೆ ಶ್ರೇಷ್ಠವಾಗಿದೆ. ಸ್ಪಷ್ಟ ವಿವರಣೆ, ನಿಖರ ಯೋಜನೆ ಮತ್ತು ನಂಬಿಕಸ್ಥ ಬಂಡವಾಳದೊಂದಿಗೆ ಈ ದಿನ ವ್ಯವಹರಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಚುರುಕುತನದೊಂದಿಗೆ ಗಮನವಿರಿಸಬೇಕು. ನಿಮ್ಮ ಬುದ್ಧಿಗ್ರಹ ಚುರುಕಾಗಿರುವುದರಿಂದ ವ್ಯವಹಾರ, ಖರೀದಿ ಅಥವಾ ಹೂಡಿಕೆ ವಿಷಯಗಳಲ್ಲಿ ಲಾಭದ ನಿರ್ಣಯ ತೆಗೆದುಕೊಳ್ಳಬಹುದಾದ ದಿನವಿದು. ಹಳೆಯ ಬಾಕಿ ಹಣಗಳು ಹಿಂದಿರುಗುವ ಸಾಧ್ಯತೆ ಇದೆ. ಕೆಲವರಿಗೆ ನೆನೆಸಿದಂತೆಯೇ ಹಣಕಾಸು ನೆರವು ಲಭಿಸಬಹುದು. ಆದರೆ ಹೊಸ ಸಾಲ ಅಥವಾ ಭಾರೀ ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ. ಅಪರಿಚಿತ ವ್ಯಕ್ತಿಗಳಿಂದ ಹಣಕಾಸು ಸಲಹೆಗಳನ್ನು ತೆಗೆದುಕೊಳ್ಳುವುದು ತಪ್ಪಿಸಿ. ಬದಲಿಗೆ ಆರ್ಥಿಕ ಯೋಜನೆಗಳ ಪುನಃ ಪರಿಶೀಲನೆ ಮಾಡಿ ಲಾಭದಾಯಕ ದಿಕ್ಕಿಗೆ ಗಮನ ಹರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ನಿತ್ಯ ಚಟುವಟಿಕೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯವಶ್ಯ. ಕೆಲವರಿಗೆ ಶ್ವಾಸಕೋಶ ಸಂಬಂಧಿತ ಅಸ್ವಸ್ಥತೆ ಅಥವಾ ತಲೆನೋವು ಉಂಟಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಕಾಲ ಸೂರ್ಯನ ಕಿರಣಗಳಲ್ಲಿ ಇರುವುದನ್ನು ತಪ್ಪಿಸಿ. ಮನಸ್ಸಿನಲ್ಲಿ ಅಲ್ಪ ಪ್ರಮಾಣದ ಆತಂಕ ಅಥವಾ ಚಿಂತೆಗಳಿರುವ ಸಾಧ್ಯತೆ ಇದ್ದರೂ ಧ್ಯಾನ, ಪ್ರಾಣಾಯಾಮ ಮತ್ತು ನಗುವಿನ ಮೂಲಕ ಇವುಗಳನ್ನು ನಿಭಾಯಿಸಬಹುದು. ಆಹಾರದಲ್ಲಿ ತಾಜಾ ಹಣ್ಣು, ಹಸಿರು ತರಕಾರಿಗಳ ಬಳಕೆಯಿಂದ ಶಕ್ತಿಯ ಮಟ್ಟವನ್ನು ಪುನಃ ಸ್ಥಾಪಿಸಬಹುದು. ತೈಲ ಮಸಾಜ್, ಕಂದು ಜೇನು ಹಾಗೂ ನಿಂಬೆಹಣ್ಣು ಸೇವನೆಯು ಶಕ್ತಿವರ್ಧಕವಾಗಿ ಕಾರ್ಯನಿರ್ವಹಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಮನೆಯವರೊಂದಿಗೆ ಮನಮುಟ್ಟುವ ಸಂವಾದದ ದಿನ. ನಿಮ್ಮ ಮಾತುಗಳಲ್ಲಿ ನಿಖರತೆ ಹಾಗೂ ಪ್ರಾಮಾಣಿಕತೆ ಇರಲಿ. ಇದು ಭವಿಷ್ಯದ ನಂಬಿಕೆಗೆ ದಾರಿಯಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಮನಸ್ಥಿತಿಯ ಬಗ್ಗೆ ಚಿಂತನೆ ಮಾಡುವ ಅವಕಾಶವಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಬೆಸೆದು ಮಾತನಾಡುವುದು, ಅವರ ಅಭಿಪ್ರಾಯಗಳಿಗೆ ಗೌರವ ನೀಡುವುದು ಅನಿವಾರ್ಯ. ಯಾರಾದರೂ ಕುಟುಂಬ ಸದಸ್ಯನೊಂದಿಗೆ ಭಿನ್ನಾಭಿಪ್ರಾಯ ಉಂಟಾದರೆ ತಕ್ಷಣ ತಾಳ್ಮೆಯಿಂದ ಸ್ಪಷ್ಟೀಕರಣ ನೀಡಿ. ಮಾತೃಪಕ್ಷದವರು ಅಥವಾ ತಂದೆಯೊಂದಿಗೆ ಭಾವನಾತ್ಮಕ ಸಂಬಂಧ ಬಲಪಡಿಸಲು ಇಂದು ಸೂಕ್ತ ದಿನ. ಮನೆಯ ಹಿರಿಯರ ಸೇವೆ, ಆಶೀರ್ವಾದ ನಿಮ್ಮ ಮನೆಯ ಶಾಂತಿ ಮತ್ತು ಸಮೃದ್ಧಿಗೆ ಕಾರಣವಾಗಲಿದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯ ಪ್ರಭಾವದಿಂದ ನಿಮ್ಮ ಒಳಗಿನ ಉಜ್ವಲ ಶಕ್ತಿ ಬೆಳಕಿಗೆ ಬರಲಿದೆ. ಆದರೂ ಅಹಂಕಾರದಿಂದ ದೂರವಿದ್ದು ತಪಸ್ಸಿನ ಮನೋಭಾವದಿಂದ ನಡೆದುಕೊಳ್ಳುವುದು ಒಳ್ಳೆಯದು. ಆಧ್ಯಾತ್ಮಿಕ ಪ್ರಾರ್ಥನೆಗಳು ಮನಸ್ಸಿಗೆ ಶುದ್ಧತೆಯನ್ನು ಉಂಟು ಮಾಡುತ್ತವೆ. ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಸೂರ್ಯ ಮಂತ್ರವನ್ನು 12 ಬಾರಿ ಜಪಿಸಿ. ನವಗ್ರಹ ಮಂದಿರ ಅಥವಾ ಸೂರ್ಯ ದೇವರಿಗೆ ಜಲಾರ್ಪಣೆ ಮಾಡಿ.
ಬೆಳಗ್ಗೆ 8 ಗಂಟೆಗೆ ಪೂರ್ಣವೃತ್ತದ ಜ್ಞಾನದ ಮಂಟಪದಲ್ಲಿ ಧ್ಯಾನ ಮಾಡುವುದು ಅಥವಾ ರಕ್ತದಾನ ಮಾಡುವ ಯೋಚನೆ ಇಂದಿನ ಶುಭಕರ್ಮಗಳಲ್ಲಿ ಒಂದಾಗಿದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿವಂತಿಕೆಯ, ಚುರುಕುತನದ ಹಾಗೂ ಸಂವಹನದ ಸಂಕೇತ. ಇಂದು ಈ ಸಂಖ್ಯೆಯು ನಿಮಗೆ ಹೊಸ ಕೌಶಲ್ಯಗಳಿಗೆ ದಾರಿ ತೋರಬಹುದು. ಈ ಸಂಖ್ಯೆಯೊಂದಿಗೆ ತೀರ್ಮಾನಗಳನ್ನು ತೆಗೆದುಕೊಂಡರೆ ಯಶಸ್ಸಿನ ಸಾಧ್ಯತೆ ಹೆಚ್ಚುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಸಮತೋಲನ, ಆರೋಗ್ಯ ಮತ್ತು ನವೀನತೆ ತರುತ್ತದೆ. ಹಸಿರು ಬಟ್ಟೆ, ಹಸಿರು ಹೂವಿನ ಬಳಕೆ ಅಥವಾ ಹಸಿರು ಪತ್ತೆ ಚೀಲವನ್ನು ಇಟ್ಟುಕೊಳ್ಳುವುದು ಲಾಭದಾಯಕ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ಪ್ರಾರ್ಥನೆ, ವ್ಯಾಪಾರ ಚಟುವಟಿಕೆ ಅಥವಾ ಪಠ್ಯ ಅಭ್ಯಾಸದಲ್ಲಿ ಯಶಸ್ಸು ದೊರೆಯುವುದು ಖಚಿತ. ನಿಮ್ಮ ಶಕ್ತಿಯು ಹಾಗೂ ಮನಸ್ಸಿನ ತೂಕದ ಸಮತೋಲನ ಇರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಇವತ್ತಿನ ದಿನ ಕಟಕ ರಾಶಿಯವರಿಗೆ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಭಾವನೆಗಳಿಂದ ತುಂಬಿರಬಹುದಾದ ದಿನ. ಚಂದ್ರನ ಪ್ರಭಾವವು ಪ್ರಬಲವಾಗಿರುವುದರಿಂದ ಆಂತರಿಕ ನವಚಿಂತನ, ಭಾವನಾತ್ಮಕ ಸ್ಪಂದನೆಗಳು ಹೆಚ್ಚು ಕಾಣಿಸಬಹುದು. ನಿರ್ಣಯಗಳಲ್ಲಿ ಅನುಭವಕ್ಕಿಂತ ಭಾವನೆ ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಂದು ನಿರ್ಧಾರಕ್ಕೂ ಸಮತೋಲನದ ನಿಲುವು ಅತ್ಯಗತ್ಯ. ಈ ದಿನ ನೀವು ನಿಮ್ಮ ಒಳಗಿನ ಶಕ್ತಿಯತ್ತ ಗಮನ ಹರಿಸಿ ಏನು ಶ್ರೇಷ್ಠ, ಏನು ನಿಕೃಷ್ಟ ಎಂಬುದು ತಡೆಯಿಲ್ಲದೆ ತೀರ್ಮಾನಿಸಬಹುದಾದ ದಿನ. ಮನೆಯ ಪರಿಸರ ಅಥವಾ ಕುಟುಂಬ ಸದಸ್ಯರ ಅಲೆಮಾಲೆಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ತಾತ್ಕಾಲಿಕ ಗೊಂದಲ ಉಂಟು ಮಾಡಬಹುದಾದರೂ ತಾಳ್ಮೆಯಿಂದ ಅದನ್ನು ಸವರಿಕೊಳ್ಳುವ ಶಕ್ತಿ ನಿಮಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಇಂದು ನೌಕರಿಯಾದವರಿಗಾಗಿ ಸ್ವಲ್ಪ ಮಂದದ ದಿನ. ಕೆಲಸದ ಸ್ಥಳದಲ್ಲಿ ಕೆಲ ಅಸಮಾಧಾನಗಳು, ಸಹೋದ್ಯೋಗಿಗಳ ಅವಗಣನೆ ಅಥವಾ ಮೇಲಧಿಕಾರಿಗಳ ವಿರೋಧಾತ್ಮಕ ಮಾತುಗಳು ನಿಮ್ಮ ಮನಸ್ಸಿಗೆ ತೊಂದರೆ ನೀಡಬಹುದಾದರೂ ತಕ್ಷಣ ಪ್ರತಿಕ್ರಿಯೆ ನೀಡದೆ ಶಾಂತ ಮನಸ್ಸಿನಿಂದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಪ್ರತಿಕೂಲ ಪರಿಸ್ಥಿತಿಯ ನಡುವೆ ತಾವು ಮಾಡುತ್ತಿರುವ ಶ್ರಮದ ಫಲಿತಾಂಶ ಇನ್ನು ಸ್ವಲ್ಪ ವಿಳಂಬವಾಗಿ ಬರಬಹುದು. ಗೊಂದಲದ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಬೇಡಿ. ಅನವಶ್ಯಕವಾಗಿ ವಾಗ್ವಾದದಲ್ಲಿರದಿರಿ. ಸ್ವತಂತ್ರ ಉದ್ಯಮಿಗಳು, ಖಾಸಗಿ ವ್ಯಾಪಾರಸ್ಥರು ಇಂದು ಹೊಸದಾಗಿ ಯಾವುದೇ ಬೃಹತ್ ಯೋಜನೆ ಅಥವಾ ಹಣಕಾಸು ಬಂಡವಾಳ ಹೂಡಿಕೆ ಮಾಡುವುದನ್ನು ಟಾಳುವುದು ಒಳಿತು. ಬದಲಿಗೆ ಹಳೆಯ ವ್ಯವಹಾರಗಳನ್ನು ಸ್ಥಿರಗೊಳಿಸುವ ಕಡೆ ಗಮನ ಹರಿಸಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ವೀಕ್ಷಕರೇ, ಇಂದು ಹಣದ ಲೆಕ್ಕಪತ್ರ, ಸಾಲದ ಖಾತೆ ಅಥವಾ ಬಡ್ಡಿದರ ಸಂಬಂಧಿತ ಅಂಶಗಳಲ್ಲಿ ಯೋಗ್ಯ ಎಚ್ಚರಿಕೆ ಅಗತ್ಯ. ಬಹುಶಃ ನೀವು ಕೆಲವು ಅನಿರೀಕ್ಷಿತ ಖರ್ಚುಗಳನ್ನು ಎದುರಿಸಬಹುದು. ಕುಟುಂಬದ ಆರೋಗ್ಯದ ಸಂಬಂಧಿತ ಖರ್ಚುಗಳು ಹೆಚ್ಚುವು. ಹಳೆಯ ಸಾಲಗಳ ಶುದ್ಧೀಕರಣದ ಪ್ರಯತ್ನ ಮಾಡಬಹುದಾದ ದಿನವಿದು. ಹಣವನ್ನು ಹಣದಂತೆ ಬಳಸುವುದು ಮತ್ತು ಅದನ್ನು ಉಳಿಸುವ ಹೊಸ ಮಾರ್ಗಗಳ ಕುರಿತು ಚಿಂತನೆ ಮಾಡುವುದು ಉತ್ತಮ. ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ. ಸ್ಥಾಯಿಷ್ಠ ಆರ್ಥಿಕ ಪ್ರಗತಿಗೆ ಚಿಕ್ಕದಾದ ಬದಲಾವಣೆಗಳನ್ನು ಗಮನಿಸುವ ದಿನ. ಇಂದು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿ, ಹೆಚ್ಚು ಶಾಂತಿ ಎಂಬ ಧೋರಣೆಯತ್ತ ಒಲಿಯಿರಿ. ಮತ್ತೆ ಆರೋಗ್ಯದ ಕಡೆ ನೋಡಿದರೆ ವೀಕ್ಷಕರೇ, ಕಟಕ ರಾಶಿಯವರು ದೀರ್ಘಾವಧಿಯ ಸ್ಥಿತಿಗತಿಯ ಬಗ್ಗೆ ಹೆಚ್ಚು ಚಿಂತಿಸುತ್ತಿರುವುದರಿಂದ ಮಾನಸಿಕ ಒತ್ತಡ ಕಾಣಿಸಬಹುದು. ನಿದ್ರೆ ಕೊರತೆ, ಖಿನ್ನತೆ ಅಥವಾ ಶೀತ ಜ್ವರದ ಸಾಮಾನ್ಯ ಲಕ್ಷಣಗಳು ಉದಯಿಸಬಹುದು. ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಿದ ಬಳಿಕ ವಿಶ್ರಾಂತಿಗೆ ಕೂಡ ಸಮರ್ಪಕ ಸಮಯ ನೀಡುವುದು ಬಹುಮುಖ್ಯ. ಹೃದಯದ ಹಾಗೂ ರಕ್ತದೊತ್ತಡದ ಸಮಸ್ಯೆಗಳಿರುವವರು ನಿಯಮಿತ ಔಷಧೋಪಚಾರ, ವ್ಯಾಯಾಮ ಹಾಗೂ ಆಹಾರದ ಜಾಗೃತಿಯೊಂದಿಗೆ ಇಂದಿನ ದಿನವನ್ನು ಮುಂದುವರಿಸಬೇಕು. ಇಂದು ಹೆಚ್ಚು ತಣ್ಣನೆಯ ಅಥವಾ ಎದೆಮೂಳೆಗೆ ತಲೆ ಹೊಯ್ದ ತಿನ್ನುವ ಪದಾರ್ಥಗಳನ್ನು ತಪ್ಪಿಸಿ ಬದಲು ಬಿಸಿ ಸಾರು, ಮೆಣಸಿನ ಕಷಾಯ, ಬೆಲ್ಲ, ಅರಿಶಿಣ ನೀರನ್ನು ಸೇವಿಸುವುದು ಉತ್ತಮ. ಕುಟುಂಬ ಮತ್ತು ಸಂಬಂಧಗಳ ಭಾಗಕ್ಕೆ ಬಂದರೆ ವೀಕ್ಷಕರೇ, ಮನೆ ಮಂದಿಯೊಂದಿಗೆ ಚರ್ಚೆ ಅಥವಾ ಸಂವಾದದ ಸಂದರ್ಭದಲ್ಲಿ ನಿಮ್ಮ ಭಾವನೆಗಳು ಹೆಚ್ಚು ಉಚ್ಚರಿತವಾಗಬಹುದಾದ ದಿನವಿದು. ಮಾತಿನಲ್ಲಿ ಚೂರು ಕಿರಿಕಿರಿ ಕಂಡುಬಂದರೂ ಸೌಮ್ಯತೆಗೆ ಮಣೆ ಹಾಕಿದರೆ ಸಂಬಂಧಗಳು ಮಿತವಾದ ಸಮತೋಲನದಲ್ಲಿ ಇರುತ್ತವೆ. ಪತ್ನಿ, ಪತಿ ಅಥವಾ ಪಾಲುದಾರರೊಂದಿಗೆ ಭಾವನಾತ್ಮಕ ವಿಷಯಗಳ ಬಗ್ಗೆ ಮಾತುಕತೆ ನಡೆಯಬಹುದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಆರೈಕೆ ಅಗತ್ಯವಿದೆ. ಅಂದಿನ ದಿನಗಳಲ್ಲಿ ದೂರವಿದ್ದ ಸಂಬಂಧವನ್ನು ಪುನಃ ಬಲಪಡಿಸಲು ಈ ದಿನ ಸದುಪಯೋಗಪಡಿಸಿಕೊಳ್ಳಬಹುದು. ದೂರವಿದ್ದ ಗೆಳೆಯರ ಕರೆ ಅಥವಾ ಸಂದೇಶವು ನಿಮ್ಮ ಮನಸ್ಸಿಗೆ ಸಂತೋಷ ತರಬಹುದು. ವೀಕ್ಷಕರೇ, ನೀವು ಇಂದು ಚಂದ್ರನ ಪ್ರಭಾವ ಹೆಚ್ಚಿರುವುದರಿಂದ ಭಾವನೆಯು ನಿಮ್ಮ ಆಧ್ಯಾತ್ಮಿಕತೆಯ ಮೇಲೂ ಪ್ರತಿಫಲನ ಬೀರಲಿದೆ. ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ಗೊಂದಲಗಳಿಗೆ ಉತ್ತರ ತರುವ ಯೋಗವೇ ಈ ದಿನ. ಸಂಯಮ, ಶಾಂತಿ, ಪ್ರಾರ್ಥನೆಗಳು ನಿಜವಾದ ಶಕ್ತಿಯನ್ನು ತರುವುವು. ಇಂದು ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಚಂದ್ರನಿಗೆ ಕಚ್ಚಾ ಹಾಲು, ಅಕ್ಕಿ ಅಥವಾ ಶುಭ್ರ ಪುಷ್ಪಗಳನ್ನು ಅರ್ಪಿಸಿ.
ಜಲನಿಧಿಯ ದರ್ಶನ ಅಥವಾ ಚಂದ್ರನ ನೈಜ ಪ್ರಕಾಶದಲ್ಲಿ ಕೆಲವು ಕ್ಷಣ ಕಳೆಯುವುದು ಶಕ್ತಿಯ ಪುನರ್ನಿರ್ಮಾಣಕ್ಕೆ ಕಾರಣವಾಗಬಹುದು. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಇಂದು ನಿಮ್ಮ ಶಾಂತಿ, ಸಂವೇದನೆ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ. ನಿಮ್ಮ ನಿರ್ಧಾರಗಳಲ್ಲಿ ಸಮತೋಲನ ಸಾಧಿಸಲು ಮತ್ತು ಇತರರ ಭಾವನೆಗಳನ್ನು ಗುರುತಿಸಲು ಈ ಸಂಖ್ಯೆಯ ಶಕ್ತಿ ಬೆನ್ನು ಹತ್ತುತ್ತದೆ. ಅದೃಷ್ಟದ ಬಣ್ಣ ತುತ್ತೂರಿ ಬಣ್ಣ. ತುತ್ತೂರಿ ಬಣ್ಣ ಲೈಟ್ ಪಿಂಕ್ ಅಥವಾ ಶುಭ್ರ ಕಸುವಿನ ಹೂ ಬಣ್ಣ ಇಂದು ಮನಸ್ಸಿಗೆ ಶಾಂತಿ, ಸಂಬಂಧಗಳಿಗೆ ಸೌಮ್ಯತೆ ಹಾಗೂ ಚಿಂತನಕ್ಕೆ ಶುದ್ಧತೆ ನೀಡುತ್ತದೆ. ಈ ಬಣ್ಣದ ಬಟ್ಟೆ ಅಥವಾ ಹೂವಿನ ಬಳಕೆ ಮನಸ್ಸಿಗೆ ಶಕ್ತಿಯನ್ನು ತುಂಬಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಮನಸ್ಸು ವಿಶ್ರಾಂತಿಯಲ್ಲಿರುತ್ತದೆ, ಶಕ್ತಿಯ ಬೆಳವಣಿಗೆ ಸ್ಪಷ್ಟವಾಗಿ ತೋರಿಬರುತ್ತದೆ. ಈ ಸಮಯವನ್ನು ಪ್ರಾರ್ಥನೆ, ಪರಾಮರ್ಶೆ ಅಥವಾ ದೈವಿಕ ಕೃತ್ಯಗಳಿಗೆ ಮೀಸಲಿಟ್ಟರೆ ಉತ್ತಮ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹ ರಾಶಿಯವರು ತಮ್ಮ ಆತ್ಮವಿಶ್ವಾಸ, ನಿರ್ಧಾರ ಶಕ್ತಿ ಮತ್ತು ಧೈರ್ಯದ ಮೂಲಕ ಬಲವಾದ ಪಾತ್ರ ವಹಿಸುವ ದಿನವಿದೆ. ನಿಮ್ಮಲ್ಲಿ ಇರುವ ಸಹಜ ನಾಯಕತ್ವ ಗುಣಗಳು ಮತ್ತಷ್ಟು ದೃಢವಾಗಿ ಹೊರಹೊಮ್ಮಲಿವೆ. ಸೂರ್ಯನ ಪ್ರಭಾವ ಇಂದಿನ ಭಾನುವಾರದಲ್ಲಿ ನಿಮಗೆ ಉತ್ಸಾಹ, ಶಕ್ತಿ ಮತ್ತು ಮನಃಶಾಂತಿ ಒದಗಿಸುತ್ತದೆ. ಇತರರು ನಿಮ್ಮ ಸಲಹೆಗಳನ್ನು ಕೇಳುವರು ಮತ್ತು ನಿಮ್ಮ ಮಾರ್ಗದರ್ಶನವನ್ನು ಬೆಂಬಲಿಸುವರು. ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಪ್ರಕಾಶಮಾನ ಹಿಮ್ಮೆಟ್ಟಿಗೆಯು ಕಂಡುಬರುತ್ತದೆ. ನೀವು ಹೊಸ ಪ್ರೇರಣೆಯಿಂದ ಕಾರ್ಯನಿರ್ವಹಿಸುತ್ತೀರಿ. ನಿಮ್ಮ ಸುತ್ತಲಿನವರು ನಿಮ್ಮ ನಡೆ ಮಾತುಗಳಲ್ಲಿ ಪ್ರೇರಣೆಯುಂಟು ಮಾಡಿಕೊಳ್ಳುವರು. ಹಳೆಯ ತೊಂದರೆಗಳು ನಿಧಾನವಾಗಿ ಶಮನವಾಗುತ್ತವೆ. ಇದೊಂದು ಹೊಸ ಆರಂಭದ ಸೂಚನೆಯಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ಪ್ರದರ್ಶಿಸುವ ನಾಯಕತ್ವ ಮತ್ತು ದೃಢತೆಯು ಸಹೋದ್ಯೋಗಿಗಳ ಕಣ್ಣಿಗೆ ಬೀಳುತ್ತದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ, ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರಗತಿಯ ಸುದಿನದ ಸೂಚನೆಗಳು ದೊರಕಬಹುದು. ಹೊಸ ಯೋಜನೆಗಳಿಗೆ ಶ್ರಮದಿಂದ ಚಾಲನೆ ನೀಡಲು ಇಂದಿನ ದಿನ ಅನುಕೂಲವಾಗಿದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳು ತಲುಪುವ ಸಾಧ್ಯತೆಗಳಿವೆ. ಸಂದರ್ಶನಗಳು, ಹೊಸ ಸಂಪರ್ಕಗಳು ಅಥವಾ ವೃತ್ತಿಪರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ಮುಂದಿನ ದಾರಿ ತೆರೆದುಕೊಳ್ಳುತ್ತದೆ. ಉದ್ಯಮಿಗಳಿಗೆ ಇದು ವ್ಯಾಪಾರದ ಪ್ರಚಾರ, ಹೊಸ ಯೋಜನೆಗಳು ಅಥವಾ ಹೊಸ ಗ್ರಾಹಕರೊಂದಿಗೆ ಮಾತುಕತೆ ಆರಂಭಿಸಲು ಶುಭಕರ. ದಿನದ ಮೊದಲಾರ್ಧದಲ್ಲಿ ವ್ಯವಹಾರ ಸಂಬಂಧಿತ ಒಪ್ಪಂದಗಳನ್ನು ಒಪ್ಪಿಸುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಹಣಕಾಸು ಸ್ಥಿತಿ ಸ್ಥಿರವಾಗಿದೆ. ಕೆಲವು ಹಳೆಯ ಬಾಕಿ ಹಣಗಳು ಅಥವಾ ನಿವೃತ್ತ ಲಾಭಗಳು ಬಂದಾಗ ನಿಮ್ಮ ಹಣಕಾಸಿನಲ್ಲಿ ಸಾಂತ್ವನ ದೊರೆಯಬಹುದು. ಪಾವತಿಗಳ ಸಂಗ್ರಹ, ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಲಾಭ ನಷ್ಟದ ವಿಶ್ಲೇಷಣೆಗಳಿಗೆ ಇದೊಂದು ಸೂಕ್ತ ಸಮಯ. ಹೊಸ ಹೂಡಿಕೆಗಳ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಅಗತ್ಯವಿದೆ. ಖರ್ಚುಗಳು ನಿಯಂತ್ರಣದಲ್ಲಿರುತ್ತವೆ. ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಮಾತ್ರ ಏರಿಕೆಯಾಗುವ ಯೋಗವಿದೆ, ಆದರೆ ಅದು ಮುಗಿದ ಮೇಲೆ ಆರ್ಥಿಕ ನೆಮ್ಮದಿ ಸಿಗುತ್ತದೆ. ಬ್ಯಾಂಕಿಂಗ್, ಷೇರು ಮಾರುಕಟ್ಟೆ ಅಥವಾ ಧಾತು ವ್ಯಾಪಾರದಲ್ಲಿ ಶಿಸ್ತಿನಿಂದ ನಡೆದುಕೊಳ್ಳುವುದು ಉತ್ತಮ. ಹಿರಿಯರ ಸಲಹೆಯ ಮೇರೆಗೆ ಹಣದ ನಿರ್ವಹಣೆ ಮಾಡುವುದು ಶ್ರೇಷ್ಠ ಫಲ ನೀಡುವ ಸಾಧ್ಯತೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಪ್ರಚುರ ಶಕ್ತಿ ಕಾಣಿಸಿಕೊಳ್ಳುತ್ತದೆ. ಮನಸ್ಸಿನಲ್ಲಿ ಉತ್ಸಾಹ, ಚೈತನ್ಯದಿಂದ ನೀವು ದಿನವಿಡೀ ಚುರುಕುತನದಿಂದ ಇರುತ್ತೀರಿ. ಆದರೆ ಉಷ್ಣತೆಯಿಂದ ಉಂಟಾಗುವ ತಲೆನೋವು, ಅಜೀರ್ಣ ಅಥವಾ ಜ್ವರದ ಲಕ್ಷಣಗಳಿಗೆ ಎಚ್ಚರಿಕೆ ಅಗತ್ಯ. ಆಹಾರದಲ್ಲಿ ತಂಪು ಪದಾರ್ಥಗಳನ್ನು ಸೇರಿಸಿ. ಹೆಚ್ಚು ಮಸಾಲೆ, ಎಣ್ಣೆ ಅಥವಾ ಬಿಸಿಯಾದ ಆಹಾರವನ್ನು ಈ ದಿನ ತಪ್ಪಿಸಲು ಯತ್ನಿಸಿ. ನೀರಿನ ಸೇವನೆ ಹೆಚ್ಚಿಸಿ. ಯೋಗ, ಪ್ರಾಣಾಯಾಮ ಹಾಗೂ ಬೆಳಗಿನ ಹೊತ್ತಿನಲ್ಲಿ ನಡಿಗೆ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ತರುತ್ತದೆ. ದಿನದ ಉತ್ತರಾರ್ಧದಲ್ಲಿ ವಿಶ್ರಾಂತಿಯು ಬಹಳ ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಉತ್ಸಾಹದ ವಾತಾವರಣವಿದೆ. ಆತ್ಮೀಯತೆ, ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಇರುವ ಸಂಭಾಷಣೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಹಿರಿಯರ ಮಾತಿಗೆ ಕಿವಿಗೊಟ್ಟರೆ ಉತ್ತಮ ಸಲಹೆಗಳು ಸಿಗುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳು, ಆಂತರಿಕ ಭಾವದ ವಿನಿಮಯ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಇಂದು ಮನೆಯಲ್ಲೇ ಸಂತೋಷದ ಕಾರ್ಯಕ್ರಮ ಅಥವಾ ವೈಯಕ್ತಿಕ ಉತ್ಸವದ ಸಂಭಾವನೆ ಇದೆ. ಸ್ನೇಹಿತರು, ಸಂಬಂಧಿಕರ ಭೇಟಿಯಿಂದ ಸಂತೋಷ ಮತ್ತು ಪುನಶ್ಚೇತನದ ಅನುಭವ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವರ ಸಾಧನೆಗಳಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುವುದು ಸಂಬಂಧ ಬಲಪಡಿಸುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ದಿನವಾದ್ದರಿಂದ ಆಧ್ಯಾತ್ಮದ ದಿಕ್ಕಿನಲ್ಲಿ ಸೂರ್ಯನ ಆರಾಧನೆಯು ಅತ್ಯಂತ ಫಲಕಾರಿಯಾಗುತ್ತದೆ. ಸೂರ್ಯನ ಮಂತ್ರ ಜಪ, ಸೂರ್ಯನಿಗೆ ಅರ್ಘ್ಯ ನೀಡಿ ದಿನದ ಆರಂಭ ಮಾಡುವುದು ಶಕ್ತಿಯ ಪ್ರೇರಣೆಯಾಗಿದೆ.
ಓಂ ಆದಿತ್ಯಾಯ ಚ ವಿದ್ಮಹೆ ಮಾರ್ತಾಂಡಾಯ ಧೀಮಹಿ ತನ್ನಃ ಸೂರ್ಯಃ ಪ್ರಚೋದಯಾತ್ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಿಸಿಯಾದ ನೀರಿನಲ್ಲಿ ಲವಂಗ ತುರಿ ಹಾಕಿ ಸ್ನಾನ ಮಾಡುವ ಮೂಲಕ ದೇಹದ ಶುದ್ಧಿ ಹಾಗೂ ಮನಃಶಾಂತಿ ದೊರೆಯಬಹುದು. ಸೂರ್ಯನ ತೇಜಸ್ಸು ಪ್ರತಿನಿಧಿಸುವ ಕೆಂಪು ಹೂಗಳನ್ನು ದೇವಾಲಯದಲ್ಲಿ ಅರ್ಪಿಸಿ. ಆಧ್ಯಾತ್ಮಿಕ ಚಿಂತನೆ, ಧ್ಯಾನ ಮತ್ತು ಧರ್ಮಗ್ರಂಥ ಪಠಣ ಇಂದಿನ ದಿನದ ಶ್ರೇಷ್ಠ ಉಪಾಯ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ, ನಾಯಕತ್ವ ಮತ್ತು ಸ್ಪಷ್ಟತೆಯ ಪ್ರತೀಕವಾಗಿದೆ. ದಿನದ ಪ್ರಮುಖ ಕಾರ್ಯಗಳನ್ನು ಆರಂಭಿಸಲು ಈ ಸಂಖ್ಯೆಯ ಶಕ್ತಿಯನ್ನು ಧ್ಯಾನಿಸಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಶಕ್ತಿಯ, ಉತ್ಸಾಹದ ಮತ್ತು ಬಲದ ಸಂಕೇತವಾಗಿದೆ. ಇಂದು ಈ ಬಣ್ಣದ ಉಡುಗೆ, ಹೂವಿನ ಉಪಯೋಗ ಅಥವಾ ಕಂಬಳಿಯ ಬಳಕೆ ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಪೂರ್ವಾಹ್ನ ಬೆಳಗ್ಗೆ 11 ಗಂಟೆ. ಈ ಸಮಯವು ದೇವಾರಾಧನೆ, ಕಚೇರಿ ಕಾರ್ಯಗಳು ಅಥವಾ ಕುಟುಂಬ ನಿರ್ಧಾರಗಳಿಗೆ ಅತಿ ಶ್ರೇಷ್ಠ. ಈ ಹೊತ್ತಿನಲ್ಲಿ ನಿಮ್ಮ ಮನಸ್ಸು ಹಾಗೂ ಶಕ್ತಿ ಸಮತೋಲನದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಸೂಕ್ಷ್ಮ ವಿವೇಕ, ತಾಳ್ಮೆ ಮತ್ತು ಆತ್ಮ ಪರಿಶೀಲನೆಯ ಮೂಲಕ ದಿನವನ್ನು ಬಾಳಬೇಕಾದುದು. ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಹಾಗೂ ಸಂಯಮಿತ ಮಾತುಗಳು ಇಂದು ಹಲವಾರು ಸವಾಲುಗಳನ್ನು ಸುಲಭವಾಗಿ ಎದುರಿಸಲು ನೆರವಾಗುವವು. ಕೆಲವು ಪ್ರಮುಖ ನಿರ್ಧಾರಗಳ ಬಗ್ಗೆ ಮನಸ್ಸಿನಲ್ಲಿ ಗೊಂದಲ ಉಂಟಾಗಬಹುದು, ಆದರೆ ಧ್ಯಾನ ಹಾಗೂ ಗುರುಜನರ ಸಲಹೆಯಿಂದ ಸರಿಯಾದ ದಾರಿಯತ್ತ ಸಾಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಕೆಲಸಗಳನ್ನು ಮುಕ್ತಾಯ ಮಾಡುವುದು, ಪತ್ರಿಕೆ ಓದುವುದು ಅಥವಾ ನೂತನ ಅಧ್ಯಯನ ಪ್ರಾರಂಭಿಸಲು ಇದು ಸೂಕ್ತ ದಿನ. ಇಂದಿನ ಭಾನುವಾರದ ಗ್ರಹಸ್ಥಿತಿಯಲ್ಲಿ ಬುದ್ಧಿಗ್ರಹಣ ಪ್ರಭಾವ ಹೆಚ್ಚಿರುವುದರಿಂದ ಚಾತುರ್ಯ, ಶ್ರದ್ಧೆ ಮತ್ತು ಕರ್ತವ್ಯ ಪಾಲನೆಯ ಶಕ್ತಿ ನಿಮ್ಮೊಂದಿಗೆ ಇರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮಗೆ ನಿಮ್ಮ ಸುದೀರ್ಘ ಪರಿಶ್ರಮದ ಫಲವಾಗಿ ಸಣ್ಣ ಮಟ್ಟದ ಮೆಚ್ಚುಗೆ ಅಥವಾ ಹೊಸ ಜವಾಬ್ದಾರಿಯ ಸಿಗುವ ಯೋಗವಿದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವುದು ಇಂದು ಬಹು ಮುಖ್ಯವಾಗಲಿದೆ. ಹಿರಿಯ ಅಧಿಕಾರಿಗಳ ಮುಂದೆ ನಿಮ್ಮ ಶಿಸ್ತು ಮತ್ತು ಸಮಯ ನಿರ್ವಹಣಾ ಕೌಶಲ್ಯ ತೋರಿಸಿ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಇಂದು ತಮ್ಮ ಪುಟಗಳನ್ನು ಸಿದ್ಧಪಡಿಸಿ ಹೊಸ ಅವಕಾಶಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಬಹುದು. ಇಂದು ಸಂದರ್ಶನಕ್ಕೆ ಅಥವಾ ಅರ್ಜಿ ಸಲ್ಲಿಕೆಗೆ ಯೋಗವಿದೆ. ಉದ್ಯಮಿಗಳು ತಮ್ಮ ವ್ಯಾಪಾರದ ಬಗ್ಗೆ ಹೊಸ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದದ ಬಗ್ಗೆ ನಿಶ್ಚಿತವಾಗಿ ಪರಿಶೀಲನೆ ಮಾಡಿ ಮುಂದೆ ನಡೆವಿರಿ. ಲೆಕ್ಕಪತ್ರಗಳು, ತೆರಿಗೆ ಸಂಬಂಧಿ ದಾಖಲೆಗಳ ಪರಿಶೀಲನೆ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ನಿಗಾದ ಶಿಸ್ತಿನ ಅಗತ್ಯವಿದೆ. ತಾತ್ಕಾಲಿಕ ಖರ್ಚುಗಳು ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಮಿತವ್ಯಯವೇ ರಕ್ಷೆ. ದಿನಸಿ, ಕುಟುಂಬ ವ್ಯಯ ಮತ್ತು ಆರೋಗ್ಯ ಸಂಬಂಧಿ ಖರ್ಚುಗಳಿಗೆ ಮೊದಲ ಸ್ಥಾನ ನೀಡಬೇಕು. ಹಳೆಯ ಉಳಿತಾಯಗಳು ಇಂದು ಉಪಯೋಗಕ್ಕೆ ಬರುವ ಸಾಧ್ಯತೆಗಳಿವೆ, ಆದರೆ ಇತ್ತೀಚೆಗೆ ಯೋಚಿಸಿರುವ ಬಂಡವಾಳ ಹೂಡಿಕೆಗೆ ಇಂದು ತಡೆಯಾಗಬಹುದು. ಯಾವುದೇ ಹಣಕಾಸು ತೀರ್ಮಾನಕ್ಕೂ ಮುನ್ನ ಹಿರಿಯರ ಸಲಹೆ ಹಾಗೂ ದ್ವಿತೀಯ ಅಭಿಪ್ರಾಯ ಪಡೆಯುವುದು ಒಳಿತು. ಕೂಲಿ ಕಾರ್ಯಗಳಿಗೆ ಅಥವಾ ಶ್ರಮ ಸಂಬಂಧಿ ಉದ್ಯಮಗಳಿಗೆ ಹಣದ ಲಾಭದ ಸೂಚನೆ ಇದೆ. ಸಾಲ ಬಾಕಿಗಳ ವಿಚಾರದಲ್ಲಿ ತಾಳ್ಮೆಯಿಂದ ಮುನ್ನಡೆಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆಹಾರದ ಸಮಯದಲ್ಲಿ ಅನಿಯಮ, ಎದೆಬಡಿತ, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಹೊಟ್ಟೆಗಿನ ಉರಿಯೂತ ಎಚ್ಚರಿಕೆಯ ಬಣ್ಣ ನೀಡಬಹುದು. ಹೆಚ್ಚು ತೈಲ ಪದಾರ್ಥಗಳು ಅಥವಾ ಬಿಸಿ ಮಸಾಲೆಯ ಆಹಾರವಿಂದ ಇವತ್ತು ದೂರವಿರಿ. ಬಿಸಿಲು ಹಾಗೂ ತಲೆನೋವಿಗೆ ಸಂಬಂಧಿಸಿದ ದೌರ್ಬಲ್ಯಗಳು ಕಾಣಿಸಬಹುದು. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ನೀರು ಸೇವನೆ, ಶೀತ ಪಾನೀಯ ಮತ್ತು ಹಸಿರು ತರಕಾರಿಗಳ ಬಳಕೆ ಒಳಿತು. ಮಾನಸಿಕ ಹತಾಶೆ, ಖಿನ್ನತೆ ಅಥವಾ ನಿರಾಶೆ ಉಂಟಾದರೆ ಪ್ರಾಣಾಯಾಮ, ಧ್ಯಾನ ಅಥವಾ ಹಸಿರಲ್ಲಿ ನಡೆದು ಬರುವ ಅಭ್ಯಾಸ ಅನುಸರಿಸಿ. ತೋಟದಲ್ಲೇನೇ ಇದ್ದರೂ ಕೇವಲ 15 ನಿಮಿಷಗಳ ಕಾಲ ಹಸಿರನ್ನು ನೋಡುವುದು ಮನಸ್ಸಿಗೆ ಶಾಂತಿ ನೀಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಹಕಾರ, ಸಹಾನುಭೂತಿ ಮತ್ತು ಶಾಂತ ಸಂಭಾಷಣೆಯ ಅಗತ್ಯವಿದೆ. ಪತಿ ಪತ್ನಿಯ ನಡುವೆ ಹಣಕಾಸು ಅಥವಾ ಮಕ್ಕಳ ವಿಚಾರದಲ್ಲಿ ಗಂಭೀರ ಚರ್ಚೆ ಉಂಟಾಗಬಹುದಾದ ಸೂಚನೆ ಇದೆ. ಸಂವೇದನಾಶೀಲ ವಿಷಯಗಳಲ್ಲಿ ಧೈರ್ಯದಿಂದ ಕೇಳುವ ಮನಸ್ಸು ಹಾಗೂ ಪ್ರತಿಕ್ರಿಯೆಯ ನಿಯಂತ್ರಣ ಅಗತ್ಯ. ಈ ದಿನ ಪೋಷಕರೊಂದಿಗೆ ಹೆಚ್ಚು ಕಾಲ ಕಳೆಯುವುದು ಒಳಿತು. ಹಿರಿಯರ ಅನುಭವ, ಆಶೀರ್ವಾದ ಇವು ಇಂದು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಬಲ್ಲವು. ಅವಿವಾಹಿತರಿಗಾಗಿ ಇದು ಸಂಬಂಧ ವಿಚಾರವಾಗಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕಾದ ದಿನ. ಸ್ನೇಹಿತರ ಮಾತುಗಳನ್ನು ನೇರವಾಗಿ ಹೃದಯದಲ್ಲಿ ತಗೊಳ್ಳದೆ ವಿವೇಚನೆಯಿಂದ ಚಿಂತಿಸಿ. ವೀಕ್ಷಕರೇ, ನೀವು ಈ ಭಾನುವಾರದ ದಿನದಲ್ಲಿ ಭಗವಾನ್ ಬುದ್ಧ ಅಥವಾ ದೇವಿ ಸರಸ್ವತಿಯ ಆರಾಧನೆ ನಿಮ್ಮ ಬುದ್ಧಿಶಕ್ತಿ ಹಾಗೂ ಆತ್ಮಶಕ್ತಿ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ಮನೆ ಮಂದಿಯೊಂದಿಗೆ ಸೇರಿ ಪುಣ್ಯಕರ್ಮಗಳಲ್ಲಿ ಭಾಗವಹಿಸುವುದು ಶ್ರೇಷ್ಠ.
ಓಂ ಐಂ ಹ್ರೀಂ ಶ್ರೀಂ ಸರಸ್ವತಿ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ ಬಿಳಿ ಪುಷ್ಪಗಳಿಂದ ದೇವಿಗೆ ಅರ್ಚಿಸಿ. ಹಿಂದೆ ಶ್ರದ್ಧೆಯಿಂದ ಓದಿದ ಗ್ರಂಥ ಅಥವಾ ಪಾಠವನ್ನು ಪುನಃ ಓದುವುದು ಒಳಿತು. ಬುದ್ಧಿಗೆ ಬೆಳಕು ನೀಡುವ ಪುಸ್ತಕಗಳನ್ನು ಓದುವುದು ಅಥವಾ ಮಕ್ಕಳಿಗೆ ಪಾಠ ಹೇಳಿ ಶಿಕ್ಷಕರ ಪವಿತ್ರತೆಯನ್ನು ಅನುಭವಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಗ್ರಹದ ಪ್ರತೀಕ. ಇದು ಚಂಚಲತೆ, ಚಾತುರ್ಯ ಹಾಗೂ ತ್ವರಿತ ನಿರ್ಧಾರಗಳ ಸಂಕೇತ. ಇಂದಿನ ಕಾರ್ಯಗಳಲ್ಲಿ ಸರಿಯಾದ ತೀರ್ಮಾನಕ್ಕಾಗಿ ಇದನ್ನು ದೈವಶಕ್ತಿಯಾಗಿ ಭಾವಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಉಜ್ವಲತೆ ಹಾಗೂ ಧೈರ್ಯ ನೀಡುತ್ತದೆ. ಇಂದಿನ ದಿನ ಹಸಿರು ಬಟ್ಟೆ ಧರಿಸಿ ಅಥವಾ ಹಸಿರು ವಸ್ತುವೊಂದನ್ನು ಕೈಯಲ್ಲಿಟ್ಟುಕೊಂಡು ಶಾಂತ ಮನಸ್ಸಿನಿಂದ ಕೆಲಸಗಳನ್ನು ನಿರ್ವಹಿಸಿ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10. ಈ ಸಮಯದಲ್ಲಿ ಮನಃಪೂರ್ವಕವಾಗಿ ಪ್ರಾರಂಭಿಸಿದ ಕಾರ್ಯಗಳು ಯಶಸ್ಸು ತರುತ್ತವೆ. ಆಧ್ಯಾತ್ಮಿಕ ಕಾರ್ಯ, ವ್ಯವಹಾರ, ಕುಟುಂಬ ತೀರ್ಮಾನ ಅಥವಾ ಹೊಸ ಯೋಜನೆ ಆರಂಭಕ್ಕೆ ಇದು ಅತ್ಯಂತ ಫಲಪ್ರದ ಕಾಲ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ನೃತ್ಯಮಯ ಮನಸ್ಸಿನಿಂದ ತಮ್ಮ ದಿನವನ್ನು ಮುನ್ನಡೆಸುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಉತ್ಸಾಹ, ಸೌಹಾರ್ದತೆ ಮತ್ತು ಕಲಾತ್ಮಕ ತಾಳಮೇಳ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಸೌಂದರ್ಯ, ಪ್ರೇಮ ಮತ್ತು ಸೃಜನಶೀಲತೆಯ ಪ್ರಭಾವದಿಂದ ಇಂದಿನ ದಿನ ಮನೋರಂಜನೆಯ ಭಾವದಲ್ಲಿ ಸಾಗುವ ಸಂಭವವಿದೆ. ಸಾಮಾನ್ಯವಾಗಿ ನಿಮಗೆ ಅನಿಸಿಕೊಳ್ಳುವ ಮನಸ್ಸು ಇಂದು ಸ್ವಲ್ಪ ಸ್ಥಿರವಾಗಿರುವ ಲಕ್ಷಣವಿದೆ. ಇದರಿಂದ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಬಹುದು. ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಸುತ್ತಲಿನವರು ನಿಮ್ಮ ಶಾಂತ ಹಾಗೂ ಸಮವಚನದಿಂದ ಪ್ರಭಾವಿತರಾಗಬಹುದು. ಇದು ಸಂಬಂಧಗಳಲ್ಲಿ ಸಮಪಾತಿ ತರುವ, ಮನಸ್ಸು ಹಗುರವಾಗಿಸುವ ದಿನವೂ ಆಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಶಿಸ್ತು, ಸಹಕಾರ ಹಾಗೂ ತಾಳ್ಮೆ ಬಹಳ ಅಗತ್ಯವಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಮತೋಲನ ಮತ್ತು ಶಿಷ್ಟ ನಡವಳಿಕೆಯಿಂದ ಮೆಚ್ಚುಗೆಗೆ ಪಾತ್ರರಾಗಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಟುಡೇ ಸಂವಾದ ಸಂಭವಿಸುತ್ತಿದ್ದು, ನಿಮ್ಮ ನಡವಳಿಕೆ ಮತ್ತು ನಿಖರ ಪ್ರತಿಕ್ರಿಯೆ ಮುಖ್ಯ. ಹಿರಿಯರೊಂದಿಗೆ ಸಂಬಂಧ ಸುಧಾರಿಸುವ ಸಾಧ್ಯತೆ ಇದೆ. ಕೆಲಸಗಳಲ್ಲಿ ಆಲಸ್ಯದಿಂದ ದೂರವಿರಬೇಕು. ನಿಮ್ಮ ಕಲಾತ್ಮಕತೆ ಹಾಗೂ ಸುಂದರ ಪ್ರಸ್ತುತಿ ಶಕ್ತಿಯು ಇತರರ ಗಮನ ಸೆಳೆಯುತ್ತದೆ. ಹೊಸ ಜವಾಬ್ದಾರಿಗಳು ದೊರೆಯಬಹುದು, ಆದರೆ ಅವುಗಳನ್ನು ಕರ್ತವ್ಯಪರತೆಯಿಂದ ನಿರ್ವಹಿಸಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದು ನಿಮ್ಮ ಪರಿಚಯ ವಲಯದಲ್ಲೇ ಯಾವುದೇ ಒಳ್ಳೆಯ ಸೂಚನೆ ಅಥವಾ ಅವಕಾಶವನ್ನು ಪಡೆದುಕೊಳ್ಳಬಹುದು. ಆದರೆ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಪೂರ್ಣ ಪರಿಶೀಲನೆ ಅಗತ್ಯ. ವ್ಯವಹಾರದಲ್ಲಿ ಪಾಲುದಾರರೊಂದಿಗೆ ವಿನಮ್ರ ಸಂವಾದ, ಲೆಕ್ಕಪತ್ರ ಪರಿಶೀಲನೆ ಮತ್ತು ಮಾರಾಟದ ಮಾರ್ಗಪಟವನ್ನು ಸುಧಾರಿಸುವ ದಿನ. ವೀಕ್ಷಕರೇ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಇವತ್ತು ಹಣಕಾಸಿನಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಬಹುಮುಖ್ಯ. ಇಂದಿನ ದಿನದಲ್ಲಿ ಸಣ್ಣ ಮಟ್ಟದ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಮನೆ, ಮಕ್ಕಳ ಅಗತ್ಯ ಅಥವಾ ಶೌಕಿನ ಚಟುವಟಿಕೆಗಳಿಗೆ. ಆದರೆ ಇವುಗಳ ನಿಯಂತ್ರಣದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಹಳೆಯ ಬಾಕಿಗಳು ವಾಪಸ್ಸು ಬರುವ ಸಾಧ್ಯತೆಗಳಿವೆ. ಖರೀದಿಗಳ ವಿಷಯದಲ್ಲಿ ಜವಾಬ್ದಾರಿತ್ವದ ನಡವಳಿಕೆಯಿಂದ ಖರ್ಚು ಮಾಡಿ. ಹೊಸ ಹೂಡಿಕೆಗಳ ಬಗ್ಗೆ ತುರ್ತು ನಿರ್ಧಾರಗಳನ್ನೇ ತೆಗೆದುಕೊಳ್ಳಬೇಡಿ. ಸುದ್ದಿಯಾದ ಹಣದ ಲೆಕ್ಕಪತ್ರ ಪರಿಶೀಲನೆ, ಒಪ್ಪಂದದ ಶ್ರದ್ಧೆಪೂರ್ವಕ ಪರಿಶೀಲನೆ ಅಗತ್ಯವಿದೆ. ಧನಲಾಭವು ದಿನದ ಕೊನೆ ಭಾಗದಲ್ಲಿ ಸಂಭವಿಸಬಹುದು. ಒಟ್ಟಿನಲ್ಲಿ ಧೈರ್ಯ ಮತ್ತು ಶಿಸ್ತಿನಿಂದ ಹಣಕಾಸನ್ನು ನಿರ್ವಹಿಸಿ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ತೂಕದ ಸಮತೋಲನ, ಜೀರ್ಣಕ್ರಿಯೆಯ ಸಮಸ್ಯೆಗಳು ಅಥವಾ 3-4 ದಿನಗಳಿಂದ ದೈನಂದಿನ ಕ್ರಮದಲ್ಲಿಲ್ಲದಿದ್ದರೆ ಇಂದು ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ. ಹಲವು ತುಲಾ ರಾಶಿಯವರಿಗೆ ಇಂದು ತಲೆನೋವು, ಹೊಟ್ಟೆ ಗೊಂದಲ ಅಥವಾ ಮೈಚುರುಕು ಅನುಭವವಾಗಬಹುದು. ಹಸಿವಿಲ್ಲದಿದ್ದರೂ ಕೂಡ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಮುಖ್ಯ. ಮದ್ದು ಸೇವನೆ, ವಿಶ್ರಾಂತಿ, ನೀರಿನ ಸೇವನೆ ಮತ್ತು ನಿದ್ರೆಯ ನಿಯಮ ಪಾಲನೆ ಶ್ರೇಷ್ಠ. ಮಿತ ಆಹಾರ ಮತ್ತು ಹೆಚ್ಚು ತೆಂಗುಹಣ್ಣಿನ ಬಳಕೆ ಶರೀರಕ್ಕೆ ಶಕ್ತಿ ನೀಡಬಹುದು. ಈ ಭಾನುವಾರ ಮನಃಶಾಂತಿಗಾಗಿ ಪ್ರಾಕೃತಿಕ ಸುತ್ತಾಟ ಅಥವಾ ನಿಸರ್ಗ ನಡಿಗೆ ಒಳ್ಳೆಯದು. ಯೋಗ, ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ಸಿಗಬಹುದು. ಮತ್ತೆ ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ಕುರಿತು. ಇಂದು ಕುಟುಂಬ ಸಂಬಂಧಗಳು ಉತ್ಸಾಹದಿಂದ ಕೂಡಿರಬಹುದು. ಪತ್ನಿ ಪತಿಯೊಂದಿಗೆ ಸಮಯ ಕಳೆಯುವುದು, ಮಕ್ಕಳೊಂದಿಗೆ ಆಟಗಳಲ್ಲಿ ತೊಡಗುವುದು, ಮನೆಗೆ ಸುತ್ತು ಬೀಳುವ ಕಾರ್ಯಗಳನ್ನು ಕೈಗೊಳ್ಳುವುದು ಒಳಿತಾಗಿರುತ್ತದೆ. ಕಳೆದ ದಿನಗಳಲ್ಲಿ ಉಂಟಾದ ಗೊಂದಲಗಳಿಗೆ ಬಗೆಹರಿಸುವ ದಿನವಿದು. ಹಿರಿಯರ ಸಲಹೆಗಳನ್ನು ಗೌರವದಿಂದ ಕೇಳುವುದು ಸಂಬಂಧ ಬಲಪಡಿಸುತ್ತದೆ. ಇಂದು ಮನೆಯಲ್ಲಿನ ಹಿರಿಯರ ಆರೋಗ್ಯದ ಕಡೆ ಎಚ್ಚರಿಕೆ ಅಗತ್ಯ. ಅವರ ಜೊತೆ ಮಾತುಕತೆ, ಉಪಚಾರ ಅಥವಾ ಆರೋಗ್ಯ ಸಂಬಂಧಿ ಮಾತುಗಳಿಂದ ಆತ್ಮೀಯತೆ ಬೆಳೆದೀತು. ವಿವಾಹಿತರಿಗೆ ಸಂಗಾತಿಯೊಂದಿಗಿನ ನಿಕಟತೆಯ ದಿನ. ನವವಿವಾಹಿತರಿಗೆ ಭವಿಷ್ಯದ ಬಗ್ಗೆ ಚರ್ಚಿಸಲು, ಸಹಕರಿಸಿ ನಿರ್ಧಾರ ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯ.
ವೀಕ್ಷಕರೇ, ನೀವು ಭಾನುವಾರದ ಸೂರ್ಯನ ಪ್ರಭಾವದಿಂದ ಆತ್ಮಶಕ್ತಿ, ಪ್ರಜ್ಞೆ ಹಾಗೂ ದೃಢತೆ ಹೆಚ್ಚಾಗುತ್ತದೆ. ನೀವು ಆಧ್ಯಾತ್ಮದಲ್ಲಿ ತೊಡಗಿದರೆ ಇದು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಶಾಂತಿಯನ್ನು ತರುತ್ತದೆ. ಓಂ ಘೃಣಿಃ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶುಭ. ಬೆಳಗಿನ ಉದಯ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಶಕ್ತಿಯ ಪುನಃ ಸ್ಥಾಪನೆಗೆ ಸಹಾಯಕ. ಕನ್ನಡದಲ್ಲಿ ಸೂರ್ಯನ ಸ್ತೋತ್ರ ಪಠಣ ಹಾಗೂ ಆಳವಾದ ಧ್ಯಾನದಿಂದ ಅಂತರಂಗ ಬೆಳಗುತ್ತದೆ. ಮನೆಯ ಹಿರಿಯರೊಂದಿಗೆ ದೇವತಾ ಭಜನೆ ಅಥವಾ ಸುಭಾಷಿತಗಳ ಓದು ಮನಸ್ಸಿಗೆ ಸಮತೋಲನ ತರಬಲ್ಲದು. ಅದೃಷ್ಟದ ಸಂಖ್ಯೆ 6. ಸಮತೋಲನ, ಸೌಂದರ್ಯ ಹಾಗೂ ಪ್ರೀತಿಯ ಸಂಕೇತ. ಈ ಸಂಖ್ಯೆ ಇಂದು ನಿಮ್ಮ ಸಂಬಂಧಗಳಲ್ಲಿ ನೆಮ್ಮದಿ ಹಾಗೂ ನಂಬಿಕೆಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಕ್ರೀಮ್ ಬಣ್ಣ. ಈ ಬಣ್ಣ ಶುದ್ಧತೆ, ಸೌಮ್ಯತೆ ಮತ್ತು ನಿಷ್ಕಳಂಕತೆಯ ಪ್ರತೀಕ. ಇಂದಿನ ದಿನ ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಮನೆ ಅಲಂಕಾರದಲ್ಲಿ ಬಳಸುವುದು ಶುಭಕರ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಶುಭ ಕಾರ್ಯಗಳ ಪ್ರಾರಂಭ, ಕುಟುಂಬ ಚರ್ಚೆಗಳು ಮತ್ತು ವ್ಯಾಪಾರದ ಚಿಂತನೆಗಳನ್ನು ಕೈಗೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಒಳಗೊಳಗಾದ ಆವೇಶ ಮತ್ತು ಪ್ರಬಲ ಇಚ್ಛಾಶಕ್ತಿಯನ್ನು ಸಮತೋಲನಗೊಳಿಸಿ ಕಾರ್ಯನಿರ್ವಹಿಸಬೇಕಾದ ದಿನವಾಗಿದೆ. ಭಾನುವಾರದ ಆದಿತ್ಯ ಪ್ರಭಾವದಿಂದ ಉತ್ಸಾಹ, ಶಕ್ತಿ ಹಾಗೂ ಮನೋಬಲ ಹೆಚ್ಚಾಗಿರುವುದರಿಂದ ನೀವು ತೆಗೆದುಕೊಳ್ಳುವ ಪ್ರಮುಖ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹಳೆಯ ಕಾರ್ಯಗಳಿಗೆ ಹೊಸ ಶಕ್ತಿ, ನವೀನ ದೃಷ್ಟಿಕೋನ ಬರುತ್ತದೆ. ವಿಶೇಷವಾಗಿ ಸ್ವಾಭಿಮಾನ ಮತ್ತು ಗೌರವ ಪ್ರಮುಖ ಪಾತ್ರ ವಹಿಸುತ್ತದೆ. ಹಠ ಅಥವಾ ಅಹಂಕಾರದ ಕಡೆ ಜೋಕು ಬೇಡ. ಅಂತರಂಗದಲ್ಲಿ ನೆಮ್ಮದಿ ಬೆಳೆಸಿದರೆ ಬಾಹ್ಯ ಲೋಕವು ಸಹಕಾರಿಯಾಗಿ ಪರಿಣಮಿಸುತ್ತದೆ. ಇಂದು ಕೆಲವು ಆಧ್ಯಾತ್ಮಿಕ ಚಿಂತನೆಗಳು, ಜೀವನದ ಗಂಭೀರ ವಿಷಯಗಳ ಬಗ್ಗೆ ಒಳಜೀವನದ ಪ್ರಶ್ನೆಗಳು ಮೂಡಬಹುದು. ಅದನ್ನು ಕಳೆದು ಹೋಗುವ ಸಂದರ್ಭವಲ್ಲ, ಬದಲಿಗೆ ಆತ್ಮ ಪರಿಶೀಲನೆಗೆ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಸ್ಪಷ್ಟತೆ ಮತ್ತು ದೃಢತೆ ಪ್ರದರ್ಶಿಸಲು ಉತ್ತಮ ದಿನ. ಯಾವ ಕಾರ್ಯಕ್ಕೂ ಮನಸ್ಸಿನ ತೀವ್ರತೆಯೊಂದಿಗೆ ತೊಡಗಿದರೆ ಅದರಲ್ಲಿ ಯಶಸ್ಸು ದೊರೆಯುವುದು ಖಚಿತ. ಹಿರಿಯ ಅಧಿಕಾರಿಗಳು ನಿಮ್ಮ ಶ್ರಮಕ್ಕೆ ಗೌರವ ತೋರಿಸಬಹುದು. ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಇಂದು ಶುಭ ದಿನವಾಗಬಹುದು. ಸಂದರ್ಶನ, ಹೊಸ ವೃತ್ತಿ ಪ್ರಸ್ತಾವನೆಗಳು ಅಥವಾ ಪರಿಚಯಗಳ ಮೂಲಕ ಅವಕಾಶಗಳು ದೊರೆಯಬಹುದು. ಆದರೆ ನಿಮ್ಮ ತಾಳ್ಮೆ, ಗಂಭೀರತೆ ಮತ್ತು ಸಂವಹನ ಕೌಶಲ್ಯದಿಂದ ಮಾತ್ರ ನೀವು ಆ ಅವಕಾಶಗಳನ್ನು ಕಾಪಾಡಿಕೊಳ್ಳಬಲ್ಲಿರಿ. ಸ್ವತಂತ್ರ ವೃತ್ತಿಗೆ ಸಂಬಂಧಿಸಿದವರು ತಮ್ಮ ಸೇವೆಗಳ ಗುಣಮಟ್ಟವನ್ನು ಉತ್ತಮಗೊಳಿಸಲು ಈ ದಿನದ ಶಕ್ತಿಯನ್ನು ಬಳಸಿಕೊಳ್ಳಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿರತೆಗಾಗಿ ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಸೂಕ್ತ. ಮನೆ ಅಥವಾ ಕುಟುಂಬದ ಅಗತ್ಯಗಳಿಗೆ ಹೆಚ್ಚಿನ ವೆಚ್ಚ ಸಂಭವಿಸಬಹುದು. ಆದರೆ ನೀವು ಹಿಂದೆ ಮಾಡಿದ ಕೆಲವು ಹೂಡಿಕೆಗಳು ಫಲ ನೀಡುವ ಯೋಗವಿದೆ. ಇಂದು ಹೂಡಿಕೆಗೆ ಉತ್ತಮ ದಿನವಲ್ಲ. ಬಂಡವಾಳ ಹೂಡಿಕೆಯ ಬಗ್ಗೆ ನಿರ್ಧಾರವಿದ್ದರೆ ಇನ್ನು ಕೆಲವು ದಿನ ಕಾಯುವುದು ಒಳ್ಳೆಯದು. ಸಾಲದ ವಿಚಾರದಲ್ಲಿ ಜಾಗ್ರತೆ ಅವಶ್ಯ. ಯಾರಿಗೂ ಸಾಲ ಕೊಡುವ ಅಥವಾ ಹೆಚ್ಚಿನ ಮೊತ್ತದ ಖರೀದಿಗಳನ್ನು ಮಾಡುವ ಯೋಗ ಸುಖದಾಯಕವಲ್ಲ. ವ್ಯಾಪಾರಿಗಳಿಗೆ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ಪಾವತಿ ಹಾಗೂ ಖರ್ಚುಗಳ ತಪಾಸಣೆ ಮಾಡುವ ಸಮಯ. ಇಂದು ಲಾಭಕ್ಕಿಂತ ನಿಯಂತ್ರಣ ಮುಖ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ದೈಹಿಕ ಶಕ್ತಿಯು ಸರಾಸರಿ ಮಟ್ಟದಲ್ಲಿರಬಹುದು. ಆದರೆ ಹೆಚ್ಚಿನ ಬಿಸಿಲಿನಲ್ಲಿ ತಂಗುವುದು ದೇಹದ ಜಲಾಂಶ ಹಾನಿ ಅಥವಾ ತೂಕದ ತೊಂದರೆಂಟಿಸಬಹುದು. ಥಕಲಿಯಿಂದಾಗುವ ತಲೆನೋವು, ಜ್ವರ ಅಥವಾ ಆಹಾರ ಅಸಹ್ಯತೆಯ ಲಕ್ಷಣಗಳು ಕಾಣಿಸಬಹುದು. ಆಹಾರ ಹಾಗೂ ವಿಶ್ರಾಂತಿ ಎರಡಕ್ಕೂ ಸರಿಯಾದ ಸಮತೋಲನ ಅಗತ್ಯ. ಬೆಳಗ್ಗೆ ಪ್ರಾಣಾಯಾಮ ಅಥವಾ ಯೋಗದೊಂದಿಗೆ ದಿನ ಪ್ರಾರಂಭಿಸಿ. ದಿನದ ಹೊತ್ತಿನಲ್ಲಿ ತಂಪು ಪಾನೀಯ, ಹಸಿರು ತರಕಾರಿ, ಹಣ್ಣುಗಳ ಸೇವನೆ ಶ್ರೇಷ್ಠ. ಭಾನುವಾರದ ಆದಿತ್ಯದ ಪ್ರಭಾವದಿಂದ ತ್ವಚೆ, ರಕ್ತದೊತ್ತಡ, ಉಸಿರಾಟದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಸೂರ್ಯನ ಮಂತ್ರದಿಂದ ಬಲಶಕ್ತಿ ಹೆಚ್ಚಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಪಾರಸ್ಪರಿಕ ಗೌರವ, ಶ್ರದ್ಧೆ ಮತ್ತು ಸಮಯ ಹಂಚಿಕೊಳ್ಳುವುದು ಮುಖ್ಯ. ನೀವು ತೋರಿಸುವ ಆತ್ಮೀಯತೆ ನಿಮ್ಮ ಸಂಬಂಧಗಳನ್ನು ಗಾಢಗೊಳಿಸಬಹುದು. ನಿರ್ಣಯಾತ್ಮಕ ವಿಷಯಗಳ ಬಗ್ಗೆ ನಿಮ್ಮ ಮಾತುಗಳು ಇತರರ ಮನಸ್ಸಿಗೆ ಸ್ಪಷ್ಟವಾಗಿ ಬೀಳುತ್ತವೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ, ಒಂದಾಗಿ ನಿರ್ಧಾರ ತೆಗೆದುಕೊಳ್ಳುವ ಅನುಕೂಲವಿದೆ. ಮಕ್ಕಳಿಗೆ ಗುರಿ ನಿಗದಿಪಡಿಸಲು ಮತ್ತು ಮಾರ್ಗದರ್ಶನ ನೀಡಲು ಇದು ಸೂಕ್ತ ಸಮಯ. ಹಿರಿಯರೊಂದಿಗೆ ನಡೆದಿರುವ ಗೊಂದಲಗಳಿಗೆ ಇಂದಿನ ದಿನ ಸಂಧಾನ ತರಬಹುದು. ನಿಮ್ಮ ಮಾತಿನಲ್ಲಿ ನಂಬಿಕೆ, ಶ್ರದ್ಧೆ ಹಾಗೂ ಪ್ರಾಮಾಣಿಕತೆ ಇರಲಿ. ವೀಕ್ಷಕರೇ, ನೀವು ಇಂದು ಭಾನುವಾರದ ಆದಿತ್ಯ ಪ್ರಭಾವದಿಂದ ಸೂರ್ಯನ ಆರಾಧನೆ, ಶಕ್ತಿ ಪೂಜೆ ಹಾಗೂ ಧ್ಯಾನ ಮುಖ್ಯ.
ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡಬಹುದು. ಸೂರ್ಯನ ದೇವತೆಯನ್ನು ಪ್ರಾರ್ಥಿಸುವ ಮೂಲಕ ನಿಮ್ಮ ಚೈತನ್ಯವನ್ನು ಪುನರ್ಜೀವನಗೊಳಿಸಬಹುದು. ಓಂ ಘೃಣಿಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬೆಳಿಗ್ಗೆ ತಾಮ್ರ ಪಾತ್ರೆಯಲ್ಲಿ ಜಲಭರಿತ ಅರ್ಘ್ಯವನ್ನು ಸೂರ್ಯನಿಗೆ ಅರ್ಪಿಸಿ. ನಿಮ್ಮ ಮನಸ್ಸಿನ ಅಸಮಾಧಾನ ದೂರವಾಗುವುದು. ಭಾನುವಾರದಂದು ನಾರಾಯಣ ಸೇವೆ ಅಥವಾ ಪಾರ್ಶ್ವವೃತ್ತದವರಿಗೆ ಆಹಾರ ದಾನ ಮಾಡಿದರೆ ಅದೃಷ್ಟದ ಬಾಗಿಲುಗಳು ತೆರೆಯಬಹುದು. ಅದೃಷ್ಟದ ಸಂಖ್ಯೆ 1. ಈ 1 ಸಂಖ್ಯೆ ಭಾನುವಾರದ ಸೂರ್ಯ ಶಕ್ತಿಯ ಸಂಕೇತವಾಗಿದೆ. ಇದು ನಾಯಿತ್ವ, ಶಕ್ತಿ, ಯಶಸ್ಸು ಮತ್ತು ಪ್ರಭಾವವನ್ನು ಸೂಚಿಸುತ್ತದೆ. ಈ ಸಂಖ್ಯೆಯನ್ನು ಧೈರ್ಯದಿಂದ ಬಳಸಿದರೆ ನಿಮ್ಮ ಸಿದ್ಧತೆ, ಪ್ರಯತ್ನಗಳಿಗೆ ಪರಿಪಕ್ವ ಫಲ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಶಕ್ತಿಯ ಕಿರಣವನ್ನು ಉಂಟು ಮಾಡುತ್ತದೆ. ಇವತ್ತು ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಪೂಜೆಯಲ್ಲಿ ಕೆಂಪು ಪುಷ್ಪಗಳ ಬಳಕೆ ಶುಭಪ್ರದ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಪೂಜೆ, ಜಪ, ಮಹತ್ವದ ನಿರ್ಧಾರಗಳು ಅಥವಾ ಕುಟುಂಬ ಚರ್ಚೆಗಳು ಬಹುಪಾಲು ಲಾಭದಾಯಕವಾಗಿರುತ್ತವೆ. ನಿಮ್ಮ ಮನೋಶಕ್ತಿ ಈ ಸಮಯದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನು ರಾಶಿಯವರು ತಮ್ಮ ಜ್ಞಾನಪಿಪಾಸೆ, ಉತ್ಸಾಹ ಮತ್ತು ದೃಷ್ಟಿಕೋನಗಳನ್ನು ಹೊಸದಾಗಿ ರೂಪಿಸಿಕೊಳ್ಳುವ ದಿನವಿದು. ಜುಪಿಟರ್ನ ಶಕ್ತಿಯ ಪ್ರಭಾವದಿಂದ ನೀವು ಹೆಚ್ಚು ತತ್ವಮೂಲಕ ಚಿಂತನೆಯಲ್ಲಿ ತೊಡಗಬಹುದು. ಈ ದಿನದ ವಿಶೇಷತೆ ಎಂದರೆ ನೀವು ಶ್ರದ್ಧಾ, ವಿಶ್ವಾಸ ಮತ್ತು ಧೈರ್ಯದೊಂದಿಗೆ ಕಾರ್ಯನಿರ್ವಹಿಸುವಿರಿ. ಹೊಸ ಕಲಿಕೆ, ಹೊಸ ಸಫರಿನ ಬಗ್ಗೆ ಯೋಚನೆ ಅಥವಾ ಉನ್ನತ ವಿದ್ಯಾಭ್ಯಾಸದ ಕುರಿತು ಚರ್ಚೆಗಳು ನಡೆಯಬಹುದಾದ ದಿನ. ಭಾನುವಾರದ ಆದಿತ್ಯ ಶಕ್ತಿಯು ನಿಮ್ಮ ವ್ಯಕ್ತಿತ್ವದಲ್ಲಿ ಉಜ್ವಲತೆ ತರಲಿದೆ. ಕೆಲವರು ತಮ್ಮ ಆದರ್ಶಗಳಿಗೆ ನಿಷ್ಠೆಯಿಂದ ನಡೆದು ಇತರರ ಪ್ರೇರಣೆಯಾಗಬಹುದು. ಇಂದು ನಿಮಗೆ ಗಟ್ಟಿಯಾದ ಅಭಿಪ್ರಾಯಗಳು ಇದ್ದರೂ ಇತರರ ದೃಷ್ಟಿಕೋನವನ್ನು ಗಮನಿಸುವ ಸಾಧ್ಯತೆ ಇದೆ. ಇದರಿಂದ ವೈಯಕ್ತಿಕ ಬುದ್ಧಿಮತ್ತೆ ಮಾತ್ರವಲ್ಲದೆ ಸಾಮಾಜಿಕ ಸಮ್ಮತಿ ಕೂಡ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಕ್ಷೇತ್ರದಲ್ಲಿ ಇಂದು ನವೋತ್ಸಾಹ, ಸೃಜನಾತ್ಮಕತೆ ಮತ್ತು ದೂರದೃಷ್ಟಿಯಿಂದ ಕೆಲಸ ಮಾಡುವಿರಿ. ನೀವು ಹೊಂದಿರುವ ಜ್ಞಾನ, ಪರಿಶ್ರಮ ಮತ್ತು ಇತಿಹಾಸವನ್ನು ಬಳಸಿಕೊಂಡು ಹೊಸ ಅವಕಾಶಗಳನ್ನು ಸೃಷ್ಟಿಸಬಹುದು. ಆದರೆ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಗೊಂದಲಗಳು ಅಥವಾ ಸ್ಪಷ್ಟತೆ ಇಲ್ಲದ ಸ್ಥಿತಿಗಳು ಉದಯಿಸಬಹುದು. ಈ ಸಂದರ್ಭದಲ್ಲಿ ಧೈರ್ಯದಿಂದ ನಿಲ್ಲಿ, ಪರಿಶೀಲನೆ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ವಿದೇಶ ಅಥವಾ ದೂರದ ಉದ್ಯೋಗ ಅವಕಾಶಗಳ ಕುರಿತು ಮಾಹಿತಿ ದೊರಕಬಹುದಾದ ಯೋಗವಿದೆ. ಈ ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಪೋಷಕಾತ್ಮಕ ಸಾನ್ನಿಧ್ಯದಿಂದ ಹೊಸ ಸಂಪರ್ಕಗಳು ರೂಪಾಗಬಹುದು. ವ್ಯವಹಾರಿಗಳಿಗೆ ಇದು ಬೃಹತ್ ಯೋಜನೆಗಳ ಬಗ್ಗೆ ಚಿಂತನ ಮತ್ತು ಮುನ್ನೋಟ ದಿನ. ಇಂದು ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲಿಕ ಯೋಜನೆಗಳಿಗೆ ಆದ್ಯತೆ ನೀಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ವಿಷಯದಲ್ಲಿ ಔದಾರ್ಯದಿಂದ ನಡೆದುಕೊಳ್ಳುವ ಯೋಗವಿದೆ. ಆದರೆ ಹೆಚ್ಚು ಖರ್ಚಿಗೆ ತಲೆ ಕೊಟ್ಟರೆ ನಂತರ ಪಶ್ಚಾತ್ತಾಪದ ಅವಕಾಶವಿದೆ. ಆದ್ದರಿಂದ ದಾನ, ಸಹಾಯ ಇತ್ಯಾದಿಯಲ್ಲಿ ಸಮತೋಲನ ಇರಲಿ. ಹಳೆಯ ಬಾಕಿ ಹಣ ಪಡೆಯುವ ಯೋಗವಿದೆ. ಸಹೋದರರು ಅಥವಾ ಸ್ನೇಹಿತರಿಂದ ಹಣಕಾಸಿನ ಸಹಾಯ ನಿರೀಕ್ಷಿಸಬಹುದು. ನಿಮ್ಮ ಹಿಂದಿನ ಉಳಿತಾಯಗಳು ಇಂದು ಉಪಯೋಗಕ್ಕೆ ಬರಬಹುದು. ಹೂಡಿಕೆಗಳಿಗೆ ಮಧ್ಯಮ ದಿನ. ಸ್ವರ್ಣ, ವಿದ್ಯುತ್, ಶಿಕ್ಷಣ ಕ್ಷೇತ್ರಗಳಲ್ಲಿನ ಹೂಡಿಕೆಗೆ ಯೋಗ್ಯತೆಯ ಸೂಚನೆ ಇದೆ. ಆದರೆ ಹೊಸ ಹಣಕಾಸು ಒಪ್ಪಂದಗಳನ್ನು ಸಂಪೂರ್ಣ ಓದಿ ವಿಶ್ಲೇಷಿಸಿ ಮಾತ್ರ ಸಹಿ ಹಾಕಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹ ಮತ್ತು ಮನಸ್ಸು ಎರಡಕ್ಕೂ ಸಮತೋಲನ ಅಗತ್ಯವಿದೆ. ಅತಿಯಾದ ಚಿಂತೆ ಅಥವಾ ಭವಿಷ್ಯದ ಬಗ್ಗೆ ಹೆಚ್ಚಿನ ಆಲೋಚನೆ ದೇಹದಲ್ಲಿ ದಣಿವು ಉಂಟು ಮಾಡಬಹುದು. ನಿಯಮಿತ ನಿದ್ರೆ ಮತ್ತು ಪೌಷ್ಟಿಕ ಆಹಾರದಿಂದ ಆರೋಗ್ಯ ತಾಳಿಕೊಳ್ಳಿ. ಶ್ವಾಸಕೋಶ, ಕಫದ ಸಮಸ್ಯೆ ಅಥವಾ ಎದೆಯ ಒತ್ತಡದಂತೆ ಅನಿಸುತ್ತದೆ ಎಂದಾದರೆ ವೈದ್ಯಕೀಯ ಸಲಹೆ ಅಗತ್ಯ. ಹೆಚ್ಚಿನ ಸಮಯ ವಾಯು ಶುದ್ಧತೆ ಇರುವ ಜಾಗದಲ್ಲಿ ಕಳೆಯುವುದು ಒಳ್ಳೆಯದು. ಯೋಗ, ಪ್ರಾಣಾಯಾಮ ಮತ್ತು ಸೂರ್ಯನ ಪೂಜೆ ದೇಹದಲ್ಲಿ ಪ್ರಾಣಶಕ್ತಿ ಹೆಚ್ಚಿಸುತ್ತವೆ. ತಾಜಾ ಹಣ್ಣು, ಹಸಿರು ತರಕಾರಿ ಮತ್ತು ಉಷ್ಣ ಪಾನೀಯಗಳು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಂತೋಷ, ಹಾಸ್ಯ ಮತ್ತು ಸೌಹಾರ್ದತೆಗೆ ಯೋಗವಿದೆ. ನಿಮ್ಮ ತತ್ವದ ಮಾತುಗಳು, ಗಂಭೀರ ಅಭಿಪ್ರಾಯಗಳು ಕುಟುಂಬ ಸದಸ್ಯರಿಗೆ ಪ್ರೇರಣೆಯಾಗಬಹುದು. ಹಿರಿಯರ ಮಾರ್ಗದರ್ಶನ ನಿಮ್ಮನ್ನು ಸಕಾರಾತ್ಮಕವಾಗಿ ಪ್ರಭಾವಿಸುತ್ತದೆ. ಪತಿಯೊಂದಿಗೆ, ಪತ್ನಿಯೊಂದಿಗೆ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚಿಸುವ ಉತ್ತಮ ಸಮಯ. ದಾಂಪತ್ಯದಲ್ಲಿ ಆತ್ಮೀಯತೆ ಮತ್ತು ನಂಬಿಕೆ ಗಾಢವಾಗಲಿದೆ. ಸಂವಹನ ಸ್ಪಷ್ಟವಾಗಿದ್ದರೆ ಗೊಂದಲಗಳೇ ಇಲ್ಲ. ಮಕ್ಕಳಿಗೆ ಹೊಸ ಪ್ರೇರಣೆ, ಶಿಕ್ಷಣ ಅಥವಾ ಕ್ರಿಯಾತ್ಮಕ ಚಟುವಟಿಕೆಗಳ ಬಗ್ಗೆ ಬೆಂಬಲ ನೀಡುವುದು ಶುಭಕರ. ಕುಟುಂಬದಲ್ಲಿ ಏನಾದರೂ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಕಾರ್ಯಕ್ರಮ ನಡೆಯಬಹುದಾದ ಯೋಗವಿದೆ. ವೀಕ್ಷಕರೇ, ನೀವು ಇಂದಿನ ಭಾನುವಾರದಂದು ಸೂರ್ಯನ ಆರಾಧನೆ ನಿಮಗೆ ಜ್ಞಾನ,
ಧೈರ್ಯ ಮತ್ತು ಆತ್ಮವಿಶ್ವಾಸ ಉಂಟುಮಾಡುತ್ತದೆ. ಧನು ರಾಶಿಯವರಿಗೆ ಗುರುವಿನ ಸಮ್ಮುಖ ಶ್ರೇಷ್ಠವಾದ ಶಕ್ತಿ. ಆದ್ದರಿಂದ ಗುರುದೇವರ ಅಥವಾ ಪಿತೃದೇವತೆಗಳ ಆರಾಧನೆ ಕೂಡ ಶ್ರೇಷ್ಠ. ಓಂ ಘೃಣಿಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರ ಪಾತ್ರೆಯಲ್ಲಿ ಜಲ ತುಂಬಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಈ ಶ್ರದ್ಧೆಯಿಂದ ಮಾಡಿದ ಪೂಜೆಯು ಶಕ್ತಿಯ ಪುನರ್ಸ್ಥಾಪನೆಗೆ ಕಾರಣವಾಗುತ್ತದೆ. ಆಪ್ತಗುಣಿಗಳನ್ನು ಆಹ್ವಾನಿಸಿ ಸಾತ್ವಿಕ ಭೋಜನ ಕೊಡಿಸುವುದು ನಿಮ್ಮ ಅದೃಷ್ಟವನ್ನು ಚುರುಕುಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 3. ಇದು ಗುರುಗ್ರಹನ ಸಂಖ್ಯೆ. ಧನುರಾಶಿಯವರಿಗೆ ಈ ದಿನದಲ್ಲಿಯೇ ಜ್ಞಾನ, ಧರ್ಮ, ಭವಿಷ್ಯದ ಗುರಿಗಳ ಸಾಧನೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯೊಂದಿಗೆ ಶಿಸ್ತಿನಿಂದ ನಡೆಯಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ದೃಢತೆ ಮತ್ತು ಸಮತೋಲನ ತರಲಿದೆ. ಈ ಬಣ್ಣದ ಉಡುಪು ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 9:30ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ದೇವಪೂಜೆ, ಓದು ಅಥವಾ ಮಹತ್ವದ ನಿರ್ಣಯಗಳಿಗೆ ಶುಭ ಫಲ ದೊರೆಯುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ತಮ್ಮ ಗಂಭೀರತೆ, ನಿಷ್ಠೆ ಮತ್ತು ಕಟ್ಟುನಿಟ್ಟಾದ ನಡೆ ಮೂಲಕ ತಮ್ಮ ದಿನವನ್ನು ಉಜ್ವಲಗೊಳಿಸಬಹುದು. ಭಾನುವಾರದ ಆದಿತ್ಯನ ಪ್ರಭಾವದಿಂದ ನಿಮ್ಮ ಒಳಗೆ ಸ್ಫೂರ್ತಿ, ಬೆಳಕು ಮತ್ತು ನಾಯಕತ್ವದ ಗುಣಗಳು ಹೆಚ್ಚಾಗುತ್ತವೆ. ಈ ದಿನ ನಿಮಗೆ ನಿಮ್ಮ ಪಡಿತರ ಶಕ್ತಿ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ. ಕೆಲವರು ತಮ್ಮ ಮುನ್ನೋಟದ ದೃಷ್ಟಿಯಿಂದ ಸುತ್ತಲಿನವರಿಗೆ ಮಾರ್ಗದರ್ಶಕರಾಗಿ ಕಂಡುಬರುತ್ತಾರೆ. ಇಂದಿನ ದಿನ ಶ್ರದ್ಧಾ, ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯುವ ಅವಕಾಶ ನೀಡುತ್ತದೆ. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರ ದೊರೆಯಬಹುದಾದ ಯೋಗವಿದೆ. ದೀರ್ಘಕಾಲದಿಂದ ಮುಂದೂಡುತ್ತಿರುವ ಯೋಜನೆಗೆ ಇಂದಿನ ಶಾಂತ ಪರಿಸ್ಥಿತಿಯಲ್ಲಿ ಚಾಲನೆ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ತೂಕದ ಹೊಣೆಗಾರಿಕೆಗಳು ನಿಮ್ಮ ಮೇಲೆ ಬರುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಶಿಸ್ತುಬದ್ಧತೆ ಮತ್ತು ಸಮಯ ಪಾಲನೆಯಿಂದ ನೀವು ಎಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ಹಿರಿಯರಿಂದ ಪ್ರೋತ್ಸಾಹ ಅಥವಾ ಗೌರವ ದೊರೆಯುವ ಸಾಧ್ಯತೆ ಇದೆ. ಈ ದಿನದ ಶ್ರಮ ಭವಿಷ್ಯದಲ್ಲಿ ಸಿಹಿ ಫಲ ನೀಡಲಿದೆ. ನಿಮ್ಮ ಪರಿಶೀಲನಾ ದೃಷ್ಟಿಯಿಂದ ದೊಡ್ಡ ದೋಷಗಳು ತಪ್ಪಿದೀತು. ಉದ್ಯಮಿಗಳಿಗೆ ಇವತ್ತು ಲೆಕ್ಕಪತ್ರ, ಕಾನೂನು ದಾಖಲೆಗಳು ಮತ್ತು ಒಳಾಂಗಣ ಸಂಶೋಧನೆಗಳಿಗಾಗಿ ಸೂಕ್ತ ದಿನ. ಹೊಸ ವ್ಯವಹಾರಕ್ಕೆ ಚರ್ಚೆ ಆರಂಭಿಸಲು ಪರಿಗಣಿಸಬಹುದಾದ ದಿನ. ಆದರೆ ಅಂತಿಮ ತೀರ್ಮಾನ ಇನ್ನು ನಾಳೆಗೆ ಮುಂದೂಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಚಾರದಲ್ಲಿ ನೀವು ಹೆಚ್ಚು ಜವಾಬ್ದಾರಿ ವಹಿಸಬೇಕಾಗುತ್ತದೆ. ಕಳೆದ ವಾರದ ಖರ್ಚುಗಳ ವಿಶ್ಲೇಷಣೆ ಮಾಡುವ, ಉಳಿತಾಯದ ಬಗ್ಗೆ ಚಿಂತನೆ ನಡೆಸುವ ಸಮಯವಿದು. ನಿಖರ ಲೆಕ್ಕಾಚಾರದಿಂದ ನಿಮ್ಮ ಮುಂದಿನ ಹೂಡಿಕೆ ತೀರ್ಮಾನಗಳ ಸ್ಪಷ್ಟತೆ ಹೆಚ್ಚುತ್ತದೆ. ಕೆಲವು ಹಿರಿಯರು ಅಥವಾ ಮಾರ್ಗದರ್ಶಕರಿಂದ ಹಣಕಾಸಿನ ವಿಷಯದಲ್ಲಿ ಉಪಯುಕ್ತ ಸಲಹೆ ದೊರೆಯಬಹುದು. ಅನಗತ್ಯ ಖರ್ಚುಗಳ ನಿಯಂತ್ರಣ ಮತ್ತು ಸಾಲದ ಮರುಪಾವತಿ ಕುರಿತು ಯೋಜನೆ ರೂಪಿಸುವ ಶ್ರೇಷ್ಠ ಸಮಯವಿದು. ಇಂದಿನ ಗ್ರಹಸ್ಥಿತಿಯು ಪೈಸಾಗೆ ಲೆಕ್ಕವಿಟ್ಟಂತೆ ನಡೆದುಕೊಳ್ಳಲು ಸೂಚಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ದೈಹಿಕ ಆರೋಗ್ಯದಲ್ಲಿ ಶಕ್ತಿ ಉಳಿಸಿಕೊಳ್ಳುವುದು ಮುಖ್ಯ. ನೀವು ಕೆಲಸದ ಒತ್ತಡದಿಂದ ಬಳಲಿದರೆ ಇವತ್ತು ಆರಾಮದಾಯಕ ಚಟುವಟಿಕೆಗಳು ನಿಮಗೆ ಶಕ್ತಿ ಪೂರೈಸಬಹುದು. ಆರೋಗ್ಯದಲ್ಲಿ ಅತಿಯಾದ ಒತ್ತಡ ಅಥವಾ ಸಮಯ ಮಿತಿಯ ಕೊರತೆ ತಲೆನೋವು, ಹೃದಯದ ಧಡಕೆಯ ಸಮಸ್ಯೆ ಅಥವಾ ನಿದ್ದೆಯ ಅಸಮತೋಲನ ಉಂಟು ಮಾಡಬಹುದು. ಆದುದರಿಂದ ನಿಯಮಿತ ವಿಶ್ರಾಂತಿ, ನಡಿಗೆ ಮತ್ತು ಸಾತ್ವಿಕ ಆಹಾರ ಶ್ರೇಷ್ಠ. ಈ ಭಾನುವಾರದ ಸೂರ್ಯನ ಶಕ್ತಿಯಿಂದ ಬೆವರುತೆಯು ಹೆಚ್ಚಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ. ಬೆಳಿಗ್ಗೆ ಸೂರ್ಯನ ಪ್ರಭೆಯಲ್ಲಿ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು ಆರೋಗ್ಯವನ್ನು ಪುನರ್ಸ್ಥಾಪಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮ್ಮ ಹಸ್ತಕ್ಷೇಪ ಅಥವಾ ಮಾರ್ಗದರ್ಶನ ಅವಶ್ಯವಾಗಬಹುದು. ಮಕ್ಕಳು ಅಥವಾ ಕುಟುಂಬ ಸದಸ್ಯರು ನಿಮ್ಮ ಸಲಹೆಗಳಿಂದ ಸ್ಫೂರ್ತಿ ಪಡೆಯಬಹುದು. ನಿಮ್ಮ ಮಾತುಗಳಲ್ಲಿ ತೀವ್ರತೆ ಇದ್ದರೂ ಅದು ನಿಷ್ಕಳಂಕವಾದ ಹಿತದೃಷ್ಟಿಯಿಂದಲಿರುವುದು ಸ್ಪಷ್ಟವಾಗಲಿ. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಬಿಸಿಮಸಲೆಗೂಡಿದ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡುವ ಅವಕಾಶ. ಇಂದು ಮನಸ್ಸು ತೆರೆದಿರುವುದರಿಂದ ಸಂಬಂಧಗಳ ಸುಧಾರಣೆ ಸಾಧ್ಯ. ಕುಟುಂಬದ ಹಿರಿಯರೊಂದಿಗೆ ಕಳೆಯುವ ಸಮಯ ನಿಮ್ಮ ನೆನಪುಗಳಲ್ಲಿ ಅಮೂಲ್ಯವಾಗಬಹುದು. ಅವರ ಅನುಭವದಿಂದ ಹೊಸ ಪಾಠ ಕಲಿಯುವ ಅವಕಾಶವಿದೆ. ವೀಕ್ಷಕರೇ, ನೀವು ಈ ಭಾನುವಾರದ ಆದಿತ್ಯನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ಬೆಳಕು ಕಾಣುವಿರಿ. ಪಿತೃಪೂಜೆ, ಸೂರ್ಯನ ಆರಾಧನೆ, ಧ್ಯಾನ ಮತ್ತು ಜಪ ನಿಮಗೆ ಆತ್ಮಸ್ಫೂರ್ತಿ ಮತ್ತು ಶಕ್ತಿಯ ಪುನರ್ಸ್ಥಾಪನೆ ನೀಡುತ್ತದೆ. ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ಚ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬೆಳಿಗ್ಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನು ತುಂಬಿ ಸೂರ್ಯನಿಗೆ ಅರ್ಘ್ಯ ನೀಡುವುದು ಅತ್ಯಂತ ಪುಣ್ಯಕರ.
ಹಿರಿಯರಿಗೆ ಆಹಾರ ನೀಡುವುದು, ಅಗತ್ಯವಿರುವವರಿಗೆ ಪ್ರೀತಿಪೂರ್ವಕ ಸೇವೆ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 1. ಇದು ಸೂರ್ಯನ ಶಕ್ತಿಯ ಸಂಕೇತ. ನಾಯಕತ್ವ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭಗಳ ಪ್ರತೀಕವಾದ ಈ ಸಂಖ್ಯೆಯ ಶಕ್ತಿಯನ್ನು ಇಂದಿನ ದಿನದಲ್ಲಿ ಅನುಭವಿಸಬಹುದು. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮ ಆತ್ಮಬಲ, ಧೈರ್ಯ ಮತ್ತು ಮನೋಬಲವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 8 ರಿಂದ ಬೆಳಗ್ಗೆ 9:30. ಈ ಸಮಯದಲ್ಲಿ ದೇವಪೂಜೆ, ಕೆಲಸ ಆರಂಭ ಅಥವಾ ಕುಟುಂಬ ನಿರ್ಧಾರಗಳ ಅನುಷ್ಠಾನ ಶುಭ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿವಂತಿಕೆ, ಕಲ್ಪನೆ ಶಕ್ತಿ ಮತ್ತು ವಿಶಿಷ್ಟವಾದ ತಾರ್ಕಿಕ ದೃಷ್ಟಿಕೋನದಿಂದ ಗಮನ ಸೆಳೆಯುವ ದಿನ. ಭಾನುವಾರದ ಆದಿತ್ಯನ ಪ್ರಭಾವ ನಿಮ್ಮೊಳಗಿನ ಚೈತನ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಇದರಿಂದ ನೀವು ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ನಿರತರಾಗಬಹುದು. ಇದೊಂದು ಆತ್ಮ ಪರಿಶೀಲನೆ ಮತ್ತು ಹೊಸ ಉತ್ಸಾಹದ ದಿನ. ಕೆಲವರಿಗೆ ಇಂದಿನ ದಿನ ಹೊಸ ಕಲಿಕೆ, ಅಧ್ಯಯನ ಅಥವಾ ಸಂಶೋಧನೆಗೆ ಅತ್ಯಂತ ಶ್ರೇಷ್ಠ. ತೀರ್ಮಾನ ತೆಗೆದುಕೊಳ್ಳುವಾಗ ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ಮಾನವೀಯತೆಯ ಮಿಶ್ರಣದೊಂದಿಗೆ ಮುಂದಾಗುವುದು ಉತ್ತಮ. ನಿಮ್ಮ ಮೇಲೆ ಇನ್ನೂ ಹೊಸ ಹೊಣೆಗಾರಿಕೆಗಳು ಬಂದರೂ ಅದು ನಿಮಗೆ ಹೊಸ ಮಾರ್ಗದರ್ಶನ ನೀಡಬಹುದು. ಸುತ್ತಲಿನವರ ಸಲಹೆಗಳನ್ನು ಆಲಿಸಿ, ಆದರೆ ಅಂತಿಮ ತೀರ್ಮಾನವನ್ನು ನಿಮ್ಮ ಒಳಗೆಳವೆಯಿಂದ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗಾಗಿ ಇವತ್ತು ಪ್ಲಾನಿಂಗ್, ಪ್ರಸ್ತಾವನೆಗಳು ಅಥವಾ ವರದಿಗಳ ತಯಾರಿ ಮುಂಚಿತವಾಗಿ ಪೂರ್ಣಗೊಳ್ಳಬಹುದು. ಈ ದಿನದ ಸೂರ್ಯನ ಪ್ರಭಾವವು ನಿಮ್ಮನ್ನು ಗಮನದ ಕೇಂದ್ರವಾಗಿಸುತ್ತದೆ. ನೀವು ಹೇಳುವ ಮಾತು, ನಿಮ್ಮ ನಿರ್ಧಾರ ಎಲ್ಲಕ್ಕೂ ಪ್ರಾಮುಖ್ಯತೆ ಲಭಿಸುತ್ತದೆ. ಹೊಸ ಯೋಜನೆಗಳಿಗೆ ಸ್ಪಷ್ಟ ದೃಷ್ಟಿಕೋನ ತರುವುದರಿಂದ ಹಿರಿಯರಿಂದ ಮೆಚ್ಚುಗೆ ಲಭಿಸಬಹುದು. ಕೆಲವರಿಗೆ ವಿಶಿಷ್ಟವಾದ ಕೊಡುಗೆ ಅಥವಾ ಜವಾಬ್ದಾರಿ ನಿಯೋಜನೆಯಾಗಬಹುದು. ತಂಡದವರೊಂದಿಗೆ ಉತ್ತಮ ಸಂವಹನದಿಂದ ಕೆಲಸದಲ್ಲಿ ಯಶಸ್ಸು ಸಾಧ್ಯ. ಸ್ವತಂತ್ರ ವೃತ್ತಿಜೀವಿಗಳ ಅಥವಾ ಕಲಾತ್ಮಕ ಕ್ಷೇತ್ರದವರಿಗಾಗಿ ಇದು ನೂತನ ಆದಾಯದ ಮೂಲ ಅಥವಾ ಹೊಸ ಸಾಂಸ್ಕೃತಿಕ ಕೂಟದ ಆರಂಭದ ದಿನವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ವಿಚಾರದಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ ನಡೆಯಬಹುದು. ನೀವು ಹೊಸ ಲಾಭದ ಮಾರ್ಗಗಳನ್ನು ಕಂಡುಹಿಡಿಯುವ ಚಾತುರ್ಯ ಹೊಂದಿರಬಹುದು. ಆದರೆ ಇಂದಿನ ಖರ್ಚುಗಳಲ್ಲಿ ಸೃಜನಾತ್ಮಕತೆಯ ಹೆಸರಿನಲ್ಲಿ ಅತಿಯಾದ ಖರ್ಚನ್ನು ತಪ್ಪಿಸಲು ಜಾಗರೂಕರಾಗಿ. ಹಳೆಯ ಸಾಲ ವಾಪಸು ದೊರೆಯುವ ಸಾಧ್ಯತೆ ಇದೆ. ಕೆಲವು ದುಡಿಮೆ ಪ್ರಾರಂಭವಾಗಬಹುದು, ಆದರೆ ಇನ್ನು ಪೂರ್ಣ ಫಲ ಹಿಂದೆ ನಿರೀಕ್ಷಿಸುವುದು ಬೇಡ. ಹೂಡಿಕೆಗಳಲ್ಲಿ ಪತ್ತಿ ನೋಟ್ ಅಥವಾ ಇನ್ಶೂರೆನ್ಸ್ ಸಂಬಂಧಿತ ಆಯ್ಕೆಗಳು ಲಾಭದಾಯಕ. ವಿದೇಶಿ ವ್ಯವಹಾರ ಅಥವಾ ತಾಂತ್ರಿಕ ಹೂಡಿಕೆಗಳಿಗೆ ಸಾದೃಶ್ಯತೆ ಹೆಚ್ಚು. ಇಂದು ಹಿರಿಯರ ಅಥವಾ ವೃತ್ತಿಪರ ಸಲಹೆಗಾರರ ಸಲಹೆ ಪಡೆಯುವುದು ನಿಮಗೆ ಶ್ರೇಷ್ಠ ದಾರಿ ತೋರಿಸಬಲ್ಲದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಈ ದಿನ ಸಂತುಷ್ಟಿದಾಯಕವಾಗಿರಬಹುದು. ಮನಃಶಾಂತಿ ಮತ್ತು ಜಾಗೃತಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಎಳೆಯಾದ್ದರಿಂದ ದೈಹಿಕವಾಗಿ ನೀವು ಚುರುಕಾಗಿರುತ್ತೀರಿ. ಆದರೆ ಈ ದಿನ ತೀವ್ರ ಬುದ್ಧಿ ವ್ಯಾಪಾರದಿಂದ ತಲೆನೋವು ಅಥವಾ ಮೆದುಳಿನ ಒತ್ತಡ ಉಂಟಾಗಬಹುದು. ಹಗುರ ಆಹಾರ, ಮ್ಯೂಸಿಕ್ ಥೆರಪಿ ಮತ್ತು ಬೆಳಗಿನ ತಂಪಾದ ವಾತಾವರಣದಲ್ಲಿ ನಡೆದಾಡುವುದು ನಿಮಗೆ ಶಕ್ತಿಯ ಪುನರ್ಸ್ಥಾಪನೆ ನೀಡಬಹುದು. ಜಯದ ಅಭಿಮಾನ ಅಥವಾ ಒತ್ತಡದಿಂದ ರಕ್ತದೊತ್ತಡ ಸಮಸ್ಯೆಗಳಿರುವವರು ತಮ್ಮ ಆರೋಗ್ಯವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬೇಕು. ತೇವತಿಕ್ತ ಆಹಾರಗಳು, ಹರಿತವಾದ ಪದಾರ್ಥಗಳನ್ನು ನಿವಾರಣೆಗೆ ಮುಂದಾಗುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳು ಉತ್ತಮವಾಗಿರಬಹುದು. ವಿಶೇಷವಾಗಿ ನಿಮ್ಮ ತಾತ್ವಿಕ ಭಾವನೆಗಳು ಕುಟುಂಬ ಸದಸ್ಯರ ಮೇಲೆ ಪ್ರಭಾವ ಬೀರುತ್ತವೆ. ಕೆಲವರು ತಮ್ಮ ಜೀವನದ ದಾರಿ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ಯೋಚನಾಪೂರ್ವಕ ಮಾತುಕತೆ ನಡೆಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆ, ಉಳಿತಾಯದ ಕುರಿತು ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಗಂಭೀರ ಸಂವಾದ ಸಾಧ್ಯ. ನಿಮ್ಮ ಮಾತುಗಳಲ್ಲಿ ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಇರಲಿ. ವೈವಾಹಿಕ ಸಂಬಂಧಗಳ ಹೊರತು ಸ್ನೇಹಿತರೊಡನೆ ಸಾಂಸ್ಕೃತಿಕ ಚಟುವಟಿಕೆಗೆ ಹೋಗುವುದು ಅಥವಾ ಚೈತನ್ಯಕರ ಚರ್ಚೆಗಳಲ್ಲಿ ಪಾಲ್ಗೊಳ್ಳುವುದು ಇಂದಿನ ಬುದ್ಧಿವಂತಿಕೆಗೆ ತೀವ್ರವಾಗಿ ಪೂರಕವಾಗಬಹುದು. ವೀಕ್ಷಕರೇ, ನೀವು ಇವತ್ತಿನ ಭಾನುವಾರದಲ್ಲಿ ಸೂರ್ಯನ ಪ್ರಭಾವದಿಂದ ಆತ್ಮ ಸಾಕ್ಷಾತ್ಕಾರ, ಧ್ಯಾನ ಮತ್ತು ಜ್ಞಾನಕಾಂಕ್ಷೆಯು ಹೆಚ್ಚಾಗುತ್ತದೆ. ನೀವು ವೇದ, ಶಾಸ್ತ್ರ ಅಥವಾ ಜ್ಞಾನ ಸಂಬಂಧಿತ ಗ್ರಂಥಗಳನ್ನು ಓದುವ ದಿನವೆಂದು ಪರಿಗಣಿಸಬಹುದು. ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಬೆಳಿಗ್ಗೆ ಸೂರ್ಯೋದಯದಲ್ಲಿ 35 ಅಥವಾ 108 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಅರಿಶಿಣ ಹಾಕಿದ ನೀರನ್ನು ಸೂರ್ಯನಿಗೆ ಅರ್ಘ್ಯ ರೂಪದಲ್ಲಿ ಅರ್ಪಿಸಿ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಅಥವಾ ಕಲಾಕ್ಷೇತ್ರದವರಿಗೆ ಇಂದು ಸಾಧನೆಯ ಶಕ್ತಿ ಹೆಚ್ಚಿರುತ್ತದೆ.
ಬುದ್ಧಿವಂತರು ಅಥವಾ ಗುರುಜನರ ಆಶೀರ್ವಾದವನ್ನು ಪಡೆಯಿರಿ. ಸೇವಾ ಮನೋಭಾವದಿಂದ ಮಾಡಿದ ದಾನ ಇಂದು ಪುಣ್ಯದ ಕಾರಣವಾಗಲಿದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿವಂತಿಕೆಯ, ಸಂವಹನದ ಮತ್ತು ಚುರುಕುತನದ ಸಂಕೇತ. ಹೊಸ ಯೋಚನೆಗಳು ಮತ್ತು ನಿರ್ಧಾರಗಳಲ್ಲಿ ಈ ಸಂಖ್ಯೆಯ ಶಕ್ತಿ ನಿಮಗೆ ಸ್ಫೂರ್ತಿ ನೀಡಲಿದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶುದ್ಧತೆ, ಜ್ಞಾನ ಮತ್ತು ಶಾಂತಿಗೆ ಸಂಕೇತ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನೀವು ಮಾಡಿದ ಪ್ರಾರ್ಥನೆ, ಚಟುವಟಿಕೆ ಅಥವಾ ಪ್ರಾರಂಭಿಸಿದ ಕಾರ್ಯ ಹೆಚ್ಚು ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾನುವಾರದ ಸೂರ್ಯನ ಪ್ರಭಾವದಿಂದ ಮೀನರಾಶಿಯವರು ಆಂತರಿಕ ಪ್ರಬೋಧನೆ, ಕಲಾತ್ಮಕತೆ ಮತ್ತು ಭಾವನಾತ್ಮಕ ಸಮಪೂರ್ಣತೆಯತ್ತ ಆಕರ್ಷಿತರಾಗುತ್ತಾರೆ. ನಿಮ್ಮ ಕನಸುಗಳು ಮತ್ತು ಕಲ್ಪನೆಗಳು ಹೆಚ್ಚು ಬಲಶಾಲಿಯಾಗಿ ಪ್ರಭಾವ ಬೀರುತ್ತವೆ. ಸೃಜನಶೀಲತೆ ಹಾಗೂ ಅಧ್ಯಾತ್ಮದ ನಡುವಿನ ಸಮತೋಲನವನ್ನು ಸಾಧಿಸುವ ದಿನವಿದು. ನಗುವಿನಲ್ಲಿ ಶಕ್ತಿ ಇದೆ ಎಂಬಂತೆಯೇ ಇಂದು ನಿಮ್ಮ ಸಹಜ ಸ್ನೇಹಶೀಲತೆ ಮತ್ತವರೊಂದಿಗೆ ಹೊಂದಾಣಿಕೆ ನಿಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಇದು ನಿಮ್ಮ ಮುಂದಿನ ಮಾರ್ಗದರ್ಶನದಂತೆ ಬಾಳ್ವೆಯ ಎತ್ತರವನ್ನು ತೋರಿಸಬಲ್ಲ ದಿನ. ಆದರೆ ಅತಿಯಾಗಿ ಭಾವನೆಗಳಲ್ಲೇ ಮುಳುಗಿ ಹೋಗುವುದು ಅಥವಾ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದೆ ತಡ ಮಾಡುವಿಕೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕೆಲವರಿಗೆ ಕಲಾತ್ಮಕ ಅಥವಾ ಸಂವಹನ ಸಂಬಂಧಿತ ಕ್ಷೇತ್ರಗಳಲ್ಲಿ ಪ್ರೇರಣೆಯ ಉದಯ. ಕಲೆ, ನಾಟಕ, ಸಾಹಿತ್ಯ, ಸಂಗೀತ ಕ್ಷೇತ್ರದವರಿಗಾಗಿ ಇದು ಬೆಳವಣಿಗೆಯ ದಿನ. ಆಂತರಿಕ ವಿಶ್ವಾಸ ಮತ್ತು ಕಾಳಜಿಯು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹಿರಿಯರೊಡನೆ ಸನ್ಮಾನ, ಸೂಕ್ತ ಸಲಹೆಗಳು ಅಥವಾ ಹೊಸ ಆಯ್ಕೆಗಳ ಬಗ್ಗೆ ಪ್ರೇರಣಾತ್ಮಕ ಮಾತುಕತೆಗಳು ಸಂಭವಿಸಬಹುದು. ಸ್ಪಷ್ಟ ಯೋಜನೆ ಇಲ್ಲದ ಕೆಲಸಗಳಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ವ್ಯಾಪಾರದಲ್ಲಿ ಶುರು ಮಾಡಿದ ಆಲೋಚನೆಗಳಿಗೆ ನಿಜವಾದ ರೂಪ ನೀಡಲು ಸಮಯ ಅಷ್ಟೇ ಮುಖ್ಯ. ಸಹಪಾಲುದಾರರ ಸಹಕಾರದಿಂದ ಕೆಲವು ಲಾಭದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸು ವಿಷಯದಲ್ಲಿ ಸಂವೇದನೆ ಮತ್ತು ಭದ್ರತೆ ಇಬ್ಬರಿಗೂ ಸಮರ್ಪಕ ಸ್ಥಿತಿ ಕಾಯ್ದುಕೊಳ್ಳುವುದು ಮುಖ್ಯ. ವೆಚ್ಚ ಮತ್ತು ಲಾಭದ ನಡುವಿನ ಸಮತೋಲನ ಸಾಧಿಸುವಲ್ಲಿ ನಿಮಗೆ ಒಳಜ್ಞಾನ ನೆರವಾಗುತ್ತದೆ. ಕೆಲವರು ಇಂದು ಹಳೆಯ ಸಾಲಗಳ ನಿವಾರಣೆಗೆ ಅಥವಾ ಅನಿವಾರ್ಯ ಖರ್ಚುಗಳಿಗೆ ಹಣ ಬಳಸಬೇಕಾಗಬಹುದು. ಆದರೆ ಧೈರ್ಯದಿಂದ ನಿರ್ವಹಿಸಿದರೆ ದಿನದ ತೋರುವ ಒತ್ತಡ ಸಹಜವಾಗಿ ಕಡಿಮೆಯಾಗುತ್ತದೆ. ಪೂರ್ವದಲ್ಲಿ ಮಾಡಿದ ಕಲಾತ್ಮಕ ಹೂಡಿಕೆಗಳು, ಕಲಾ ವಸ್ತುಗಳ ಮಾರಾಟ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆದಾಯದಿಂದ ಲಾಭದ ಸಾಧ್ಯತೆ. ಹೊಸ ಹೂಡಿಕೆಗಳಿಗಿಂತಲೂ ಇಂದಿನ ದಿನ ಹಣವನ್ನು ಉಳಿಸಲು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಹೆಚ್ಚು ಭಾವನಾತ್ಮಕ. ಕೆಲವರಿಗೆ ದೈಹಿಕ ಶಕ್ತಿ ಕಡಿಮೆ ಅನುಭವವಾಗಬಹುದು. ಆದ್ದರಿಂದ ಸಮತೋಲನದ ಆಹಾರ, ನಿದ್ರೆ ಮತ್ತು ಮನಃಶಾಂತಿಗೆ ಆದ್ಯತೆ ನೀಡುವುದು ಅಗತ್ಯ. ಆಮ್ಲಪಿತ್ತ, ನಿದ್ರಾಹೀನತೆ ಅಥವಾ ನೀರಜಸ್ತೆ ಸಮಸ್ಯೆ ಕಾಣಿಸಬಹುದು. ಬಿಸಿಲಿಗೆ ಹೆಚ್ಚು ತೊಳಲುವುದನ್ನು ತಪ್ಪಿಸಿ. ಮನಸ್ಸು ಚಂಚಲವಾಗುವ ಸಾಧ್ಯತೆ ಇದ್ದು ಧ್ಯಾನ ಮತ್ತು ಉಸಿರಾಟದ ಅಭ್ಯಾಸ ಉತ್ತಮ ಪರಿಣಾಮ ನೀಡಬಹುದು. ಇಂದಿನ ದಿನ ಹೃದಯ ಆರೋಗ್ಯ, ನೆನಪುಗಳು ಮತ್ತು ಭಾವನೆಗಳಿಗೆ ಸಂಬಂಧಿಸಿದ ಸಂಗತಿಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ಇರಲಿ. ಮೃದುವಾದ ಸಂಗೀತ ಅಥವಾ ಪ್ರಕೃತಿ ಮಧ್ಯೆ ಕಾಲ ಕಳೆಯುವುದು ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಭಾವಪೂರ್ಣತೆಯ ಪ್ರಭಾವ ಹೆಚ್ಚು. ನಿಮ್ಮ ಮನಸ್ಸಿನ ಆಳದ ಭಾವನೆಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳುವ ಅವಕಾಶವಿದೆ. ಆದರೆ ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ನಗದು ಅಥವಾ ಭವಿಷ್ಯದ ತೀರ್ಮಾನಗಳಲ್ಲಿ ಗಂಭೀರತೆ ಅಗತ್ಯ. ವಿವಾಹಿತರಿಗಾಗಿ ಈ ದಿನ ನಿರ್ಧಾರಗಳನ್ನು ಹಂಚಿಕೊಳ್ಳುವ, ಗಂಭೀರ ಸಂವಾದ ನಡೆಸುವ ಹಾಗೂ ಭರವಸೆಗಳನ್ನು ಪುನಃಸ್ಥಾಪಿಸುವ ಶ್ರೇಷ್ಠ ಸಮಯ. ಸಂಗಾತಿಯ ಸಹಕಾರದಿಂದ ಇಂದು ಮನಸ್ಸು ನೇರವಾಗಿ ಸ್ಪಷ್ಟವಾಗಬಹುದು. ಸ್ನೇಹಿತರೊಂದಿಗೆ ಮನರಂಜನೆಯು ಅಥವಾ ಉಡುಗೊರೆ ವಿನಿಮಯದ ಮೂಲಕ ಸಂತೋಷ ಮೂಡಬಹುದು. ಮಕ್ಕಳ ಕಲಿಕೆ, ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ. ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಲಭಿಸುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಸೂರ್ಯನ ಪ್ರಭಾವದಿಂದ ಆತ್ಮ ಪ್ರಬೋಧನೆಗೆ ತೀವ್ರ ಒತ್ತುವೂ ಇದೆ. ನಿಮ್ಮ ಒಳಗಿನ ದೈವತತ್ವ ಮತ್ತು ಭಾವಶುದ್ಧತೆಯನ್ನೇ ಬೆಳಗಿಸಿ. ಓಂ ಭಾಸ್ಕರಾಯ ನಮಃ ಅಥವಾ ಓಂ ಸವಿತಾ ಸುಪ್ರಭಾತಾಯ ನಮಃ ಎಂಬ ಮಂತ್ರವನ್ನು ಬೆಳಿಗ್ಗೆ 108 ಬಾರಿ ಜಪಿಸಿ. ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀರು ನೀಡಿ ತಾಮ್ರ ಪಾತ್ರೆ ಬಳಸಿ ಹಾಲು ಅಥವಾ ಅರಿಶಿಣ ಹಚ್ಚಿ ಅರ್ಪಿಸಿರಿ. ವೃದ್ಧರಿಗೆ ಅಥವಾ ರೋಗಿಗಳಿಗೆ ಹಣ್ಣು, ಔಷಧ ನೀಡುವ ದಾನ ಶ್ರೇಷ್ಠ. ಸಂತೋಷದಿಂದ ಮಾಡಿದ ಸೇವಾ ಕಾರ್ಯ ಇಂದು ಶ್ರೇಯಸ್ಸಿಗೆ ಕಾರಣವಾಗಬಹುದು. ಪುಸ್ತಕ ದಾನ, ಜ್ಞಾನ ವಿತರಣೆ ಶುಭಪ್ರದ. ಅದೃಷ್ಟದ ಸಂಖ್ಯೆ 3.
ಮೀನರವರ ಆಧ್ಯಾತ್ಮ ಹಾಗೂ ಕಲಾತ್ಮಕ ಪ್ರವೃತ್ತಿಗೆ ಅನುಗುಣವಾಗಿ 3ನೇ ಸಂಖ್ಯೆ ಶ್ರೇಷ್ಠ. ಇದು ಜ್ಞಾನ, ಸೃಜನಶೀಲತೆ ಮತ್ತು ಹೃದಯದ ಶಕ್ತಿ ಪ್ರತೀಕ. ಅದೃಷ್ಟದ ಬಣ್ಣ ಹಳದಿ. ಇದು ಶುದ್ಧತೆಯ, ಪವಿತ್ರತೆಯ ಮತ್ತು ಬುದ್ಧಿವಂತಿಕೆಯ ಬಣ್ಣ. ನಿಮ್ಮ ಶಕ್ತಿಯ ಉತ್ಥಾನಕ್ಕೆ ಸಹಕಾರಿ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5:30. ಈ ಸಮಯದಲ್ಲಿ ನೀವು ಮಾಡುವ ಪೂಜೆ, ಪ್ರಾರ್ಥನೆ ಅಥವಾ ಸೃಜನಶೀಲ ಚಟುವಟಿಕೆ ಫಲಕಾರಿ. ಸೂರ್ಯಾಸ್ತದ ಸಮಯದಲ್ಲಿ ದೇವತಾ ಶಕ್ತಿಯ ಅನುಭವ ಗಾಢವಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.